ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಇವತ್ತಿನ ಆನ್ಲೈನ್ ತರಗತಿಗೆ ಎಲ್ರಿಗೂ ಸ್ವಾಗತ. ವೆಲ್ಕಮ್ ಟು ಯು ಆಲ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ ಅಂದರೆ ಕಳೆದ ತರಗತಿಯಲ್ಲಿ ಗ್ರೈಂಡಿಂಗ್ ವೀಲ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಗ್ರೈಂಡಿಂಗ್ ವೀಲ್ ಡ್ರೆಸ್ಸಿಂಗ್ ಮಾಡೋದು ಹೇಗೆ, ಮತ್ತು ಡ್ರೆಸ್ಸಿಂಗ್ ಮಾಡೋದಕ್ಕೆ ಏಕೆ ನಾವು ಡ್ರೆಸ್ ಮಾಡಬೇಕು, ಮತ್ತು ಡ್ರೆಸ್ಸಿಂಗ್ ಮಾಡೋದಕ್ಕೆ ಉಪಯೋಗಿಸುವಂಥ ಟೂಲ್ಗಳು ಯಾವುದು, ಆ ಡ್ರೆಸ್ಸಸ್ ಯಾವ್ಯಾವುದು, ಸ್ಟಾರ್ ವೀಲ್ ಡ್ರೆಸ್ಸರು, ಡೈಮಂಡ್ ಪಾಯಿಂಟ್ ಡ್ರೆಸ್ಸರು, ಅಬ್ರೆಸಿವ್ ಸ್ಟಿಕ್ ಡ್ರೆಸ್ಸರು, ಈ ಥರ ವಿಧವಾದಂಥ ಡ್ರೆಸ್ಸಸ್ಗಳನ್ನ ಯೂಸ್ ಮಾಡಿ ಗ್ರೈಂಡಿಂಗ್ ವೀಲ್ನ ಡ್ರೆಸ್ಸಿಂಗ್ ಮಾಡಿ ಮತ್ತು ಟ್ರೂಯಿಂಗ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಡಿಸ್ಕಷನ್ ಮಾಡಿದ್ವಿ. ಜ್ಞಾಪಕ ಇದೆ ಅಲ್ವಾ? ಸೊ ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಈ ಗ್ರೈಂಡಿಂಗ್ ವೀಲ್ನ ಮಿಷಿನ್ಗೆ ಫಿಕ್ಸ್ ಮಾಡಬೇಕು. ಗ್ರೈಂಡಿಂಗ್ ವೀಲ್ನ ಗ್ರೈಂಡಿಂಗ್ ಮಿಷಿನ್ಗೆ ಫಿಕ್ಸ್ ಮಾಡಬೇಕಲ್ವಾ? ಆ ಫಿಕ್ಸ್ ಮಾಡೋ ಕ್ರಿಯೆನ ಮೌಂಟಿಂಗ್ ಆಫ್ ವೀಲ್ ಅಂತ ಕರಿತೀವಿ. ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್ ಅಂತ ಕರಿತೀವಿ. ಈ ಮೌಂಟಿಂಗ್ ಮಾಡೋದು ಹೇಗೆ? ಸುಮ್ಮನೆ ಮೌಂಟಿಂಗ್ ಮಾಡಿಬಿಡೋದಾ? ಮೌಂಟಿಂಗ್ ಮಾಡಬೇಕಾದ್ರೆ ಕೆಲವು ರೂಲ್ಸ್ಗಳಿದ್ದಾವೆ, ಅದನ್ನು ನಾವು ಫಾಲೋ ಮಾಡಬೇಕು. ಕೆಲವು ವಿಧಾನ ಇದ್ದಾವೆ, ಆ ವಿಧಾನದ ಪ್ರಕಾರನೇ ನಾವು ಫಾಲೋ ಮಾಡ್ಕೊಂಡೋದನ್ನು ಗ್ರೈಂಡಿಂಗ್ ವೀಲ್ನ ನಾವು ಮಿಷಿನ್ ಮೇಲೆ ಮೌಂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಮುಂಚೆ ನಾವು ಆ ಗ್ರೈಂಡಿಂಗ್ ವೀಲ್ನ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಇನ್ಸ್ಪೆಕ್ಟ್ ಮಾಡೋದು ಅಂದ್ರೇನು? ಚೆಕ್ ಮಾಡೋದು. ಈ ಗ್ರೈಂಡಿಂಗ್ ವೀಲ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಅದನ್ನು ಮಿಷಿನಲ್ಲಿ ನಾವು ಮೌಂಟ್ ಮಾಡ್ಬೋದು. ಸೊ ಅದ್ರ ಬಗ್ಗೆ ಇವತ್ತಿನ ತರಗತಿನಲ್ಲಿ ಡಿಸ್ಕಷನ್ ಮಾಡೋಣ. ಏನು ಅಂತ ಟಾಪಿಕ್ ವೀಲ್ ಇನ್ಸ್ಪೆಕ್ಷನ್ ಆ್ಯಂಡ್ ವೀಲ್ ಮೌಂಟಿಂಗ್. ವೀಲ್ನ ಇನ್ಸ್ಪೆಕ್ಷನ್ ಮಾಡೋದು ಮತ್ತು ಮಿಷಿನಲ್ಲಿ ಮೌಂಟ್ ಮಾಡೋದು ಇವತ್ತಿನ ಟಾಪಿಕ್ಕು. ವೀಲ್ ಇನ್ಸ್ಪೆಕ್ಷನ್ ಆ್ಯಂಡ್ ವೀಲ್ ಮೌಂಟಿಂಗ್. ಫಸ್ಟ್ ಆಫ್ ಆಲ್ ನಾವು ವೀಲ್ ಇನ್ಸ್ಪೆಕ್ಷನ್ ಏನು ಅಂತ ನೋಡೋಣ. ಏನು ವೀಲ್ ಇನ್ಸ್ಪೆಕ್ಷನ್ ಅಂತಂದರೆ ನಾವು ಗ್ರೈಂಡಿಂಗ್ ವೀಲ್ ಯೂಸ್ ಮಾಡ್ತೀವಲ್ಲ, ಆ ಯೂಸ್ ಮಾಡೋ ವೀಲ್ ಎಲ್ಲಿಂದ ಬರುತ್ತೆ? ನಮಗೆ ಎಲ್ಲೋ ಹೊರಗಡೆಯಿಂದನೇ ತಾನೇ ಬರೋದು. ಆ ಹೊರಗಡೆಯಿಂದ ಯಾವಾಗ ಬರುತ್ತೆ? ಯಾವಾಗಲೂ ಬಂದಿರುತ್ತೆ. ಅದನ್ನು ಸ್ಟೋರಲ್ಲಿ ಇಟ್ಟಿರ್ತೀವಿ. ಈಗ ನಮಗೆ ಬೇಕು ಅಂದಾಗ ಓಡೋಕೆ ತೊಗೊಂಬರ್ತೀವಿ. ಅದನ್ನು ಫ್ಯಾಕ್ಟ್ರಿಗಳೆಲ್ಲ ರೆಡಿ ಇರುತ್ತೆ ಅಲ್ವಾ? ಸೊ ದ ವೀಲ್ ಸೆಲೆಕ್ಟೆಡ್ ಮೇ ಹ್ಯಾವ್ ಬೀನ್ ಡ್ಯಾಮೇಜ್ಡ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟ್ ಆರ್ ಸ್ಟೋರೇಜ್. ನಮಗೆ ನಾವು ತಗೊಂಡಿರೋವಂಥ ವೀಲು ಟ್ರಾನ್ಸ್ಪೋರ್ಟ್ ಅಂದರೆ ಅದು ಎಲ್ಲೂ ಬೇರೆ ಕಡೆಯಿಂದ ನಮ್ಮ ಹತ್ರಕ್ಕೆ ಬರಬೇಕಾದ್ರೆ ಅಥವಾ ನಮ್ಮಲ್ಲಿ ಸ್ಟೋರ್ ಆಗಿರಬೇಕಾದ್ರೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ನಾವು ಸ್ಟೋರ್ ಮಾಡಿರುವಾಗಲೇ ಅದ್ರ ಮೇಲೆ ಏನಾದ್ರು ಬಿದ್ದು ಏನೋ ಒಂದು ಡ್ಯಾಮೇಜ್ ಆಗಿರುವಂಥದ್ದು, ಅಥವಾ ಹೊರಗಡೆಯಿಂದ ನಮಗೆ ಬರುತ್ತಲ್ಲ, ಆ ಬರುವಾಗಲೇ ಏನಾದರೂ ಒಂದು ಡ್ಯಾಮೇಜ್ ಆಗಿರೋದು, ಕಣ್ಣು ಕಾಣಿಸ್ದೇ ಇರೋವಂಥ ಡ್ಯಾಮೇಜ್ಗಳಾಗಿರೋದು, ಈ ಥರದ್ದೆಲ್ಲ ಆಗಿರೋವಂಥ ಚಾನ್ಸಸ್ ಇರುತ್ತೆ. ನಾವು ಯಾವತ್ತೂ ಚಾನ್ಸಸ್ಗಳು ತಗೋಬಾರ್ದಲ್ವಾ? ಸೊ ಫಸ್ಟ್ ಆಫ್ ಆಲ್ ನಾವು ಅದನ್ನು ಥಿಂಕ್ ಮಾಡಬೇಕು. ನಮ್ಗೆ ಬರೋವಂಥ ವೀಲು ಎಲ್ಲಿ ಬೇಕಾದ್ರೂ ಡ್ಯಾಮೇಜ್ ಆಗಿರ್ಬೋದಲ್ವಾ? ನಾವು ಮಾಡಿರೋವಂಥ ಸ್ಟೋರೇಜಲ್ಲೂ ಡ್ಯಾಮೇಜ್ ಆಗಿರ್ಬೋದು, ಅಥವಾ ಬರ್ತಾನೆ ಟ್ರಾನ್ಸ್ಪೋರ್ಟೇಷನಲ್ಲೇ ಡ್ಯಾಮೇಜ್ ಆಗಿರ್ಬೋದು. ಸೊ ದ ಗ್ರೈಂಡಿಂಗ್ ವೀಲ್ ಮಸ್ಟ್ ಬಿ ಕೇರ್ಫುಲಿ ಇನ್ಸ್ಪೆಕ್ಟೆಡ್ ಬಿಫೋರ್ ಯೂಸ್. ಅದಕ್ಕೆ ಗ್ರೈಂಡಿಂಗ್ ವೀಲ್ನ ನಾವು ಯೂಸ್ ಮಾಡೋದಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ಲಾಗಿ ನಾವು ಅದನ್ನು ಇನ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಚೆಕ್ ಮಾಡಬೇಕಾಗತ್ತೆ. ಥರೋಲಿ ಪೂರ್ತಿಯಾಗಿ ನಾವು ಅದನ್ನು ತುಂಬ ಕೇರ್ಫುಲ್ಲಾಗಿ ಇನ್ಸ್ಪೆಕ್ಟ್ ಮಾಡಿ ಆಮೇಲೆ ಅದನ್ನು ಯೂಸ್ ಮಾಡಬೇಕಾಗತ್ತೆ. ಓಕೆ, ಹೇಗೆ ಇನ್ಸ್ಪೆಕ್ಷನ್ ಮಾಡೋದು? ವಿಜುವಲ್ ಇನ್ಸ್ಪೆಕ್ಷನ್ ಅಂತ ಕೊಟ್ಟಿದ್ದಾನೆ. ಏನು ವಿಜುವಲ್ ಇನ್ಸ್ಪೆಕ್ಷನ್ ಅಂತಂದರೆ, ವಿಜುವಲ್ ಅಂತಂದರೆ ಏನಪ್ಪ? ನಾವು ನೋಡೋದು ಅಂತ. ನಾವು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಕೆಲವು ಅದು ಪ್ರಾಬ್ಲಮ್ಗಳೇನಿದೆ, ಅದರಲ್ಲೇನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ. ಅದನ್ನು ವಿಜುವಲ್ ಇನ್ಸ್ಪೆಕ್ಷನ್ ಅಂತ ಕರೀತಾರೆ. ಆ ವಿಜುವಲ್ ಇನ್ಸ್ಪೆಕ್ಷನಲ್ಲಿ ಏನೇನು ಬರುತ್ತೆ ನೋಡೋಣ. ಫಸ್ಟು ನಾವು ನೋಡಿ, ಒಂದು ಫಿಗರ್ ಬಂತು. ಈ ಗ್ರೈಂಡಿಂಗ್ ವೀಲ್ದು. ಈ ಗ್ರೈಂಡಿಂಗ್ ವೀಲ್ನ ನಾವು ತುಂಬ ನೀಟಾಗಿ ಭಾಳ ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ. ಏನೇನು ನೋಡಬೇಕಾಗುತ್ತೆ? ಬ್ರೋಕನ್ ಎಡ್ಜ್ ಅಥವಾ ಚೆಪ್ಪಡ್ ಎಡ್ಜ್. ನೋಡಿ, ಇಲ್ಲಿ ಈ ಎಡ್ಜ್ ಇದೆಯಲ್ಲ, ಈ ಎಡ್ಜ್ಗಳು ಬ್ರೇಕ್ ಏನಾರು ಆಗಿದೆಯಾ, ಚಿಪ್ಪಾಗೋಗಿದೆಯಾ, ಎಗ್ರೋಗಿದೆಯಾ ಅಂತೀವಲ್ಲ. ಚಿಪ್ಪಡ್ ಅಂತಂದರೆ ಅದು ಇರುತ್ತಲ್ಲ, ಆ ಥರ ಚಾನ್ಸಸ್ ಇರುತ್ತಲ್ವ. ಈ ಎಡ್ಜಲ್ಲಿ ಎಲ್ಲ ಎಗ್ರೋಗುವಂಥ ಚಾನ್ಸಸ್ಸು ಇರ್ತದೆ. ಅಲ್ಲೇನಾದ್ರು ಒಡೆದೋಗಿದೆಯಾ
ಒಂದಷ್ಟು ಜಾಗ ಕಿತ್ಕೊಂಡು ಹೋಗಿದೆಯಾ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಕ್ರ್ಯಾಕ್ಸ್ ಇಲ್ಲಿದೆ ನೋಡಿ, ಇದು ಇಲ್ಲಿ ತೋರಿಸ್ತಾ ಇದ್ದೀನಿ ಆರೋ ಹೇಳಲಿ ಕ್ರ್ಯಾಕ್. ಈ ಥರ ಕ್ರ್ಯಾಕ್ ಏನಾರು ಆಗಿದೆಯಾ ನೋಡಿ, ಇಲ್ಲಿ ಒಳಗಡೆನೂ ಆಗಿದೆ. ಈ ಥರ ಕ್ರ್ಯಾಕ್ ಏನಾರು ಆಗಿದೆಯಾ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಕ್ರ್ಯಾಕ್ ಆಗಿದೆಯಾ ಅಥವಾ ಇಲ್ಲೇನಾರು ಕಿತ್ಕೊಂಡು ಹೋಗಿದೆಯಾ ಅಂತ. ಆಮೇಲೆ ಡ್ಯಾಮೇಜ್ಡ್ ಮೌಂಟಿಂಗ್ ಬುಷಸ್ ನೋಡಿ, ಇಲ್ಲಿ ಬುಷಸ್ ಇದೆಯಲ್ಲ, ಈ ಬುಷಸ್ಗಳು ಗಿಮೇಜ್ ಆಗಿದೆಯಾ ಅಂತ ನೋಡಬೇಕಾಗುತ್ತೆ. ಈ ಬುಷಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಬುಷೇ ನಾವು ಗ್ರೈಂಡಿಂಗ್ ವೀಲ್ ಸ್ಪಿಂಡಲಲ್ಲಿ ಫಿಕ್ಸ್ ಮಾಡೋದು. ಗ್ರೈಂಡಿಂಗ್ ವೀಲಲ್ಲಿ ಫಿಕ್ಸ್ ಮಾಡೋದು ಸ್ಪಿಂಡಲಲ್ಲಿ ಹೋಗಿ ಕೂತ್ಕೊಳ್ಳೋ ಜಾಗ ಇದು. ಈ ಬುಷಸ್ಸು ಡ್ಯಾಮೇಜ್ ಏನಾರು ಆಗಿದೆಯಾ ನೋಡಬೇಕಾಗುತ್ತೆ. ಆ್ಯಂಡ್ ಡ್ಯಾಮೇಜ್ಡ್ ಪೇಪರ್ ವಾಷರ್ಸ್ ನೋಡಿ, ಇಲ್ಲಿದೆಯಲ್ಲ ಇದು ಬುಷು, ಇಲ್ಲಿ ಅದ್ರ ಮೇಲ್ಗಡೆ ಇದೆಯಲ್ಲ ಇದನ್ನು ಪೇಪರ್ ವಾಷರ್ ಅಂತ ಕರೀತಾರೆ. ಇದು ಪೇಪರ್ ವಾಷರ್. ಇದು ಏನಾದ್ರು ಡ್ಯಾಮೇಜ್ ಆಗಿದೆಯಾ ಅಂತಲೂ ಚೆಕ್ ಮಾಡಬೇಕಾಗುತ್ತೆ. ಇದು ಫಸ್ಟು ಇಲ್ಲಿ ಎಡ್ಜ್ ಏನಾದ್ರು ಕಿತ್ತೋಗಿದೆಯಾ, ಚಿಪ್ಪಾಗಿದೆಯಾ ಅಂತ ನೋಡಬೇಕು. ಕ್ರ್ಯಾಕ್ಸ್ ಏನಾದ್ರು ಆಗಿದೆಯಾ, ಮತ್ತು ಬುಷಸ್ಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಮತ್ತು ಈ ಪೇಪರ್ ಏನಾದ್ರು ಹರಿದೋಗಿದೆಯಾ ಅಥವಾ ಅದರಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ ನಾವು ಚೆಕ್ ಮಾಡಬೇಕಾಗುತ್ತೆ. ಇದಿಷ್ಟು ವಿಜುವಲ್ ಇನ್ಸ್ಪೆಕ್ಷನಲ್ಲಿ ಬರುತ್ತೆ. ಕಣ್ಣು ಕಾಣುತ್ತಲ್ವ, ಇಲ್ಲಿ ಒಡೆದೋಗಿದ್ದರೆ ಗೊತ್ತಾಗುತ್ತೆ, ಕಣ್ಣು ಕಾಣೋ ಕ್ರ್ಯಾಕ್ ಇದ್ದರೆ ನಮಗೆ ಗೊತ್ತಾಗುತ್ತೆ, ಇಲ್ಲೇನಾದ್ರು ಡ್ಯಾಮೇಜ್ ಇದ್ದರೂ ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಾವು ಗಮನ ಕೊಟ್ಟು ಚೆಕ್ ಮಾಡಬೇಕಾಗುತ್ತೆ. ಬೈ ಚಾನ್ಸ್ ಇದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಅದನ್ನು ನಾವು ಯೂಸ್ ಮಾಡಬಾರ್ದು. ಟೆಸ್ಟಿಂಗ್ ಫಾರ್ ಕ್ರ್ಯಾಕ್. ಕೆಲವು ಸಲ ನಮಗೆ ಈ ಕ್ರ್ಯಾಕು ಕಣ್ಣಿಗೆ ಕಾಣೋದಿಲ್ಲ, ಆದರೆ ಕ್ರ್ಯಾಕ್ ಆಗಿರ್ತದೆ, ಒಳಗಡೆ ಕ್ರ್ಯಾಕ್ ಇರುತ್ತೆ, ಆದರೆ ನಮಗದು ಕಾಣಿಸ್ತಾ ಇರೋದಿಲ್ಲ. ಅದನ್ನು ಹೇಗಪ್ಪ ಟೆಸ್ಟ್ ಮಾಡೋದು ಅಂತಂದರೆ, ಟೆಸ್ಟ್ ಎ ವೀಲ್ ಫಾರ್ ಕ್ರ್ಯಾಕ್ಸ್ ಬೈ ದ ಫಾಲೋಯಿಂಗ್ ಮೆಥಡ್. ಈ ಕೆಳಗಡೆ ಒಂದಷ್ಟು ಮೆಥಡ್ ಬರುತ್ತೆ. ಆ ಮೆಥಡಿನ ಪ್ರಕಾರವಾಗಿ ನಾವು ವೀಲ್ನ ಚೆಕ್ ಮಾಡ್ಬೋದು. ನೋಡಿ, ಇಲ್ಲೊಂದು ಫಿಗರ್ ಬಂತು, ಗಮನ ಇಟ್ಟು ನೋಡಿ. ನೋಡಿ ಇಲ್ಲಿ ಈ ವೀಲ್ನ ಏನು ಮಾಡಿದ್ದಾನೆ, ಒಂದು ದಾರ ಹಾಕ್ಬಿಟ್ಟು ನೇತಾಕಿದ್ದಾನೆ ಇಲ್ಲಿ ಬೆರಳಿಗೆ ಅಲ್ವಾ, ಅಥವಾ ಡೈರೆಕ್ಟಾಗಿ ಫಿಂಗರ್ಗೆ ಬುಷಲ್ಲಿ ಹಿಡ್ಕೊಂಡಿದ್ದಾನೆ, ಡೈರೆಕ್ಟಾಗಿ ಹ್ಯಾಂಗ್ ಮಾಡಿದ್ದಾನೆ. ಆಮೇಲೆ ಒಂದು ಇದು ಸ್ಕ್ರೂ ಡ್ರೈವರ್ ಹಿಂಭಾಗದ್ದು ಮರದ ಪೀಸು, ಪ್ಲಾಸ್ಟಿಕ್ಕು ಅಥವಾ ಸಾಫ್ಟ್ ಮೆಟೀರಿಯಲ್ ಇರುತ್ತಲ್ವ, ಇರುತ್ತಲ್ವ, ಅದರಲ್ಲಿ ಜಸ್ಟ್ ಟ್ಯಾಪ್ ಮಾಡ್ತಾ ಇದ್ದಾನೆ. ಅದನ್ನೇ ಇಲ್ಲಿ ಹೇಗೆ ಹೇಳ್ತಾನೆ ನೋಡೋಣ. ಸಸ್ಪೆಂಡ್ ದ ವೀಲ್ ಆನ್ ಎ ಪೀಸ್ ಆಫ್ ಸ್ಟ್ರಿಂಗ್ ಆರ್ ಸಪೋರ್ಟ್ ಇಟ್ ವಿತ್ ಒನ್ ಫಿಂಗರ್ ಥ್ರೂ ದ ಬುಷಿಂಗ್. ಅವನೇನು ಹೇಳ್ತಾನೆ, ಇಲ್ಲಿ ಇದೆಯಲ್ಲ ಸ್ಟ್ರಿಂಗ್ ಅಂತ ದಾರ ಹಾಕ್ಬಿಟ್ಟು ನೇತಾಕೋ, ಸಸ್ಪೆಂಡ್ ಮಾಡಿದ್ದನ್ನು, ಅಥವಾ ಈ ಬೆರಳಲ್ಲಿ ಈ ಬುಷ್ ಒಳಗಡೆ ಬೆರಳು ಹಾಕ್ಬಿಟ್ಟು ಈ ಥರನಾರು ನಾನು ಹಿಡ್ಕೋದನ್ನು. ಸಸ್ಪೆಂಡ್ ದ ವೀಲ್ ಆನ್ ಎ ಪೀಸ್ ಆಫ್ ಸ್ಟ್ರಿಂಗ್ ಆರ್ ಸಪೋರ್ಟ್ ಇಟ್ ವಿತ್ ಒನ್ ಫಿಂಗರ್ ಥ್ರೂ ದ ಬುಷಿಂಗ್. ಈ ಬುಷ್ ಇರೋ ಜಾಗದಲ್ಲಿ ಬೆರಳು ಹಾಕ್ಕೊಂಡು ಈ ಥರನಾರು ಇಟ್ಕೋ, ಅಥವಾ ಈ ಥರನಾರು ದಾರ ಕಟ್ಬಿಟ್ಟಾರು ಇಟ್ಕೋ, ಈ ಥರ ನೇತಾಕೋದು ಅಂತೀವಲ್ಲ ಆ ಥರ ನೇತಾಕೋ. ಆ್ಯಂಡ್ ದೆನ್ ಅಲೋ ದಿ ವೀಲ್ ಹ್ಯಾಂಗ್ ಫ್ರೀ. ಮತ್ತು ಈ ವೀಲ್ನ ಫ್ರೀಯಾಗಿ ಹ್ಯಾಂಗ್ ಮಾಡೋಕ್ಕೆ ಬಿಡಬೇಕು ನಾವು, ಅದನ್ನೆಲ್ಲೂ ಹಿಡ್ಕೋಬಾರ್ದು, ಅದನ್ನು ಹಾಗೆ ಬಿಟ್ಬಿಡ್ಬೇಕು, ಹ್ಯಾಂಗ್ ಆಗ್ತಾ ಇರಬೇಕು, ನೇತಾಡ್ತಾ ಇರಬೇಕು, ಫ್ರೀಯಾಗಿ ನೇತಾಡ್ತಾ ಇರಬೇಕು, ಹಾಗೆ ಬಿಡಬೇಕು, ಅದನ್ನು ಫ್ರೀಯಾಗಿ ನೇತಾಡೋಕ್ಕೆ ಬಿಡಬೇಕು. ಆ್ಯಂಡ್ ದೆನ್ ಟ್ಯಾಪ್ ದ ವೀಲ್ ವಿತ್ ಎ ನಾನ್ ಮೆಟಾಲಿಕ್ ಆಬ್ಜೆಕ್ಟ್ ಸಚ್ ಆಸ್ ಎ ಸ್ಮಾಲ್ ವುಡನ್ ಮ್ಯಾಲೆಟ್ ಆರ್ ಟೂಲ್ ಹ್ಯಾಂಡಲ್. ನೋಡಿ ಇಲ್ಲೇನು ಮಾಡಿದ್ದಾನೆ ಅಂತಂದರೆ, ಈ ಸ್ಕ್ರೂ ಡ್ರೈವರ್ ಹಿಂಭಾಗದ ಹ್ಯಾಂಡಲಲ್ಲಿ ಟ್ಯಾಪ್ ಮಾಡಿದ್ದಾನೆ. ನೀಟಾಗಿ ಲೈಟಾಗಿ ಟ್ಯಾಪ್ ಮಾಡಬೇಕು, ಲೈಟಾಗಿ ಇದನ್ನು ಟ್ಯಾಪ್ ಮಾಡೋದು. ನಾನ್ ಮೆಟಾಲಿಕ್ಕು, ಈ ಸ್ಕ್ರೂ ಡ್ರೈವರ್ ಹಿಂಭಾಗದ ಹ್ಯಾಂಡಲ್ ಆಗ್ಬೋದು, ಅಥವಾ ಒಂದು ವುಡನ್ ಪೀಸ್ ಆಗ್ಬೋದು, ಅಥವಾ ಮ್ಯಾಲೆಟ್ ಆಗ್ಬೋದು. ವುಡನ್ ಮ್ಯಾಲೆಟ್ ಬರುತ್ತಲ್ಲ, ಆ ವುಡನ್ ಮ್ಯಾಲೆಟ್ ಬೇಕಾದ್ರೆ ಆಗ್ಬೋದು. ಒಟ್ಟಲ್ಲಿ ಸಾಫ್ಟ್ ಮೆಟೀರಿಯಲಿಂದ ಇದನ್ನು ಸಣ್ಣದಾಗಿ ಟ್ಯಾಪ್ ಮಾಡಿ ಸುಮ್ಮನೆ ಅದ್ರ ಮೇಲೆ ಕುಟ್ಟೋದು. ಜೋರಾಗಿ ತಗೊಂಡು ಸುತ್ತಿಗೆ ತಗೊಂಡು ಹೊಡೆದ್ಬಿಡೋದಲ್ಲ, ಸೊ ಲೈಟಾಗಿ ಕುಟ್ಟೋದು. ಆ ಕುಟ್ಟಿದಾಗ ಏನಾಗುತ್ತೆ ನಮಗೆ, ಎ ಕ್ಲಿಯರ್ ರಿಂಗಿಂಗ್ ಸೌಂಡ್ ಇಂಡಿಕೇಟ್ಸ್ ದಟ್ ದ ವೀಲ್ ಈಸ್ ನಾಟ್ ಕ್ರ್ಯಾಕ್ಡ್. ಅದರಲ್ಲಿ ಏನಾದ್ರು ನಮಗೆ ಕ್ಲಿಯರಾಗಿ ರಿಂಗಿಂಗ್ ಸೌಂಡ್ ಬಂದರೆ, ಟಣ್ 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 ಅಂತ ಏನಾದ್ರು ಸೌಂಡ್ ಬಂದರೆ, ನೀವು ಮೋಟ್ರೆಲ್ಲ ಆನ್ ಮಾಡಿದಾಗ ನೋಡಿದ್ದೀರಾ, ಬೆಲ್ ಸೌಂಡ್ ಬರುತ್ತೆ, ಒಂಥರ ಬೆಲ್ ಸೌಂಡು, ಒಂಥರ ಟಿಂಗ್ ಅಂತ ನೀಟಾಗಿ ಗೊತ್ತಾಗುತ್ತೆ ನಿಮಗೆ ಬೆಲ್ ಸೌಂಡ್ ಅದು ಅಂತ. ಆ ರಿಂಗಿಂಗ್ ಸೌಂಡು, ಆ ಕ್ಲಿಯರ್ ರಿಂಗಿಂಗ್ ಸೌಂಡ್ ಏನಾದ್ರು ಬಂದರೆ ವೀಲು ನಿಮಗೆ ಕ್ರ್ಯಾಕ್ ಆಗಿಲ್ಲ ಅಂತ. ನೀವು ಇದನ್ನು ತಗೊಂಡು ಕುಟ್ಟಿದಾಗ ಲೈಟಾಗಿ ಟ್ಯಾಪ್ ಮಾಡಿದಾಗ ಅಲ್ಲಿ ಟಣ್ 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 ಅಂತ
ನಿಮಗೆ ಕ್ಲಿಯರ್ ರಿಂಗಿಂಗ್ ಸೌಂಡ್ ಏನಾದ್ರು ಬಂದರೆ ವೀಲು ಕ್ರ್ಯಾಕ್ ಆಗಿಲ್ಲ, ಕರೆಕ್ಟಾಗಿದೆ ಅಂತ ಅರ್ಥ. ಅಥವಾ ಅದರಲ್ಲಿ ಏನಾದ್ರು ಒಂದು ಡಲ್ ಸೌಂಡ್ ಬಂದರೆ ಟಪ್ 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 ಅಂತ ಏನಾದ್ರು ಡಲ್ ಸೌಂಡ್ ಏನಾದ್ರು ಬಂದರೆ ವೀಲು ಕ್ರ್ಯಾಕ್ ಆಗಿದೆ ಮತ್ತು ಅದನ್ನು ನಾವು ಯೂಸ್ ಮಾಡಬಾರ್ದು ಅಂತ ಅದರ ಅರ್ಥ. ಕ್ಲಿಯರ್ ರಿಂಗಿಂಗ್ ಸೌಂಡ್ ಬಂದರೆ ಟನ್ 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 ಅಂತ ಬಂದರೆ ಕ್ರ್ಯಾಕ್ ಆಗಿಲ್ಲ. ಡಲ್ ಸೌಂಡ್ ಬಂದರೆ ಟಪ್ ಟಪ್ ಡಬ್ 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 ಅಂತ ಗೊತ್ತಾಗುತ್ತೆ ನಿಮಗೆ. ಟಪ್ ಟಪ್ ಅಂತ ಸೌಂಡ್, ಆ ಥರ ಡಲ್ ಸೌಂಡ್ ಏನಾದ್ರು ಬಂದರೆ ಆವಾಗ ಅದು ವೀಲ್ ಕ್ರ್ಯಾಕ್ ಆಗಿದೆ ಅಂತ ತಿಳ್ಕೊಬೇಕು. ಆ್ಯಂಡ್ ಆ ವೀಲ್ನ ನಾವು ಯೂಸ್ ಮಾಡಬಾರ್ದು. ಎ ಡಲ್ ಸೌಂಡ್ ಮೀನ್ಸ್ ದಟ್ ದ ವೀಲ್ ಇಸ್ ಕ್ರ್ಯಾಕ್ಡ್ ಆ್ಯಂಡ್ ಮಸ್ಟ್ ನಾಟ್ ಬಿ ಯೂಸ್ಡ್. ಆ ಡಲ್ ಸೌಂಡ್ ಬಂದರೆ ಕ್ರ್ಯಾಕ್ ಆಗಿದೆ ಅಂತ ಅರ್ಥ. ಸೊ ಆ ಥರ ವೀಲ್ಗಳನ್ನ ನಾವು ಆ ಟೆನಿಕಾಸ್ಟ್ ಯೂಸ್ ಮಾಡಬಾರ್ದು. ಸೊ ವಾರ್ನಿಂಗು, ಬೈ ಚಾನ್ಸ್ ಈಗ ನಮಗೆ ಅದು ಗೊತ್ತಾಗಿದೆ, ಈಗ ಕ್ರ್ಯಾಕ್ ಆಗಿದೆ ಅಂತ ನಮಗೆ ಅದು ಕ್ರ್ಯಾಕ್ ಆಗಿದೆ ಅಂತ ಗೊತ್ತಾಗಿದೆ. ಅವಾಗ ಏನು ಮಾಡಬೇಕಪ್ಪ ಅಂತಂದರೆ, ಶೋಸ್ ಎನಿ ಸೈನ್ ಆಫ್ ಡ್ಯಾಮೇಜ್, ಯಾವ ಥರದಾದ್ರು ಡ್ಯಾಮೇಜ್ ಏನಾದರೂ ಕಾಣಿಸ್ತು ನಿಮಗೆ ಗೊತ್ತಾಯಿತು ಅಂದರೆ, ಡಸ್ ನಾಟ್ ರಿಂಗ್ ಕ್ಲಿಯರ್ಲಿ ವೆನ್ ಸ್ಟ್ರಕ್. ನೀನು ಅದನ್ನು ಟ್ಯಾಪ್ ಮಾಡಿದಾಗ ಅದನ್ನು ಟ್ಯಾಪ್ ಮಾಡಿದಾಗ ಕ್ಲಿಯರ್ ರಿಂಗ್ ಸೌಂಡ್ ಬರಲಿಲ್ಲ ಅಂದರೆ, ಅಥವಾ ಇಫ್ ಯು ಆರ್ ಇನ್ ಡೌಟ್, ನಿನಗೇನಾದ್ರು ಡೌಟ್ ಇದ್ದರೆ, ಇದು ಸೌಂಡ್ ಯಾಕೋ ರಿಂಗಿಂಗ್ ಸೌಂಡಾ ಅಥವಾ ಡಲ್ ಸೌಂಡಾ ಸ್ವಲ್ಪ ಯಾಕೋ ಕನ್ಫರ್ಮ್ ಆಗಲಿಲ್ಲ, ನಿಮಗೆ ಏನಾದರೂ ಡೌಟ್ ಆಗೋಯ್ತು ಅಂತ ಇಟ್ಕೋ. ಆ ಡೌಟ್ ಆದ್ರೂ ಕೂಡ ಡು ನಾಟ್ ಯೂಸ್ ದ ವೀಲ್. ನಿನಗೆ ಸಣ್ಣ ಡೌಟ್ ಬಂದ್ರೂ ಕೂಡ ಆ ವೀಲ್ನ ನೀನು ಯೂಸ್ ಮಾಡಬಾರ್ದು. ಆ್ಯಂಡ್ ಕ್ಲಿಯರ್ಲಿ ಮಾರ್ಕ್ ಇಟ್ ಆ್ಯಂಡ್ ಸೀಕ್ ಅಡ್ವೈಸ್ ಫ್ರಮ್ ಯುವರ್ ಸುಪೀರಿಯರ್. ಆ್ಯಂಡ್ ಕ್ಲಿಯರಾಗಿ ಈ ಥರ ಒಂದು ಟ್ಯಾಗ್ ಹಾಕಿ ಅದನ್ನು ಮಾರ್ಕ್ ಮಾಡಿಬಿಡ್ಬೇಕು. ಡ್ಯಾಮೇಜ್ಡ್ ಪಾಸಿಬಲ್ ಕ್ರ್ಯಾಕ್ ಡು ನಾಟ್ ಯೂಸ್ ಅಂತ ಒಂದು ಟ್ಯಾಗ್ ಬರೆದು ಒಂದು ದಾರ ಕಟ್ಬಿಟ್ಟು ಇದಕ್ಕೆ ಫಿಕ್ಸ್ ಮಾಡಿ ಇಟ್ಬಿಡ್ಬೇಕು ಇದನ್ನು. ಆ್ಯಂಡ್ ಇಟ್ಬಿಟ್ಟು ನಿಮ್ಮ ಸುಪೀರಿಯರ್ಗೆ ಹೇಳಬೇಕು, ಸರ್ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ಏನೋ ನಿನಗೇನು ಅನ್ನಿಸ್ತು, ಕ್ಲಿಯರ್ ಸೌಂಡ್ ಬರ್ತಾಯಿಲ್ಲ ಸರ್, ಡೌಟ್ ಇದೆ ನನಗೆ, ಅದಕ್ಕೆ ಅದನ್ನೇ ಟ್ಯಾಗ್ ಹಾಕಿದ್ದೀನಿ, ನಾನು ಏನು ಮಾಡಲಿ ನೆಕ್ಸ್ಟು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಬೇರೆ ಏನಾದ್ರು ಒಂದು ವೀಲು ಅಲ್ಲಿದೆ ಒಂದು ತಗೋ ಅಥವಾ ಇಲ್ಲಿದೆ ತಗೋ, ಬೇರೆ ಏನಾದ್ರು ತರಿಸ್ಕೊಡ್ತೀನಿ, ಏನೋ ಒಂದು ಅವರು ನಿಮ್ಮ ಸುಪೀರಿಯರು ಹೇಳ್ತಾರೆ. ನಿನ್ನ ಕೆಲಸ ಇಷ್ಟೇ, ಚೆಕ್ ಮಾಡು, ನಿಂಗೇನಾದ್ರು ಸೈನ್ ಬಂತು ಓಕೆ, ಸೈನ್ ಬರಲಿಲ್ಲ ಡೌಟ್ ಬಂದ್ರೂ ಯೂಸ್ ಮಾಡಬಾರ್ದು. ನಿನಗೆ ಕ್ಲಿಯರ್ ಸೌಂಡ್ ಬಂತು ಓಕೆ ಯೂಸ್ ಮಾಡು, ಕ್ಲಿಯರ್ ಸೌಂಡ್ ಬರಲಿಲ್ಲ ಯೂಸ್ ಮಾಡಬೇಡ. ನಿನಗೆ ಕ್ಲಿಯರ್ ಸೌಂಡು ಬರ್ತಾಯಿಲ್ಲ, ರಿಂಗಿಂಗ್ ಸೌಂಡು ಡಲ್ ಸೌಂಡು ಬರ್ತಾಯಿಲ್ಲ, ಒಂಥರ ಡೌಟಲ್ಲಿದೆ ನಿನಗೆ, ಅರ್ಮನ್ಸು ಇದೇನಪ್ಪ ಇದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಜಸ್ಟ್ ಡೌಟ್ ಬಂದುಬಿಟ್ರು ನೀನು ಯು ಶುಡ್ ನಾಟ್ ಯೂಸ್ ದಟ್ ವೀಲ್. ಆ ವೀಲ್ಗಳನ್ನ ನಾವು ಯೂಸ್ ಮಾಡಬಾರ್ದು. ಅದಕ್ಕೆ ಒಂದು ಟ್ಯಾಗ್ ಹಾಕ್ಬಿಟ್ಟು ನಮ್ಮ ಸುಪೀರಿಯರ್ಸ್ಗೆ ನಾವು ಇನ್ಫಾರ್ಮ್ ಮಾಡಬೇಕು. ಮುಂದಿನ ಕೆಲಸ ಅವ್ರು ಮಾಡ್ಕೋತಾರೆ, ನಮ್ಮ ಕೆಲಸ ಇದಿಷ್ಟು, ಸುಪೀರಿಯರ್ಗೆ ಇನ್ಫಾರ್ಮ್ ಮಾಡ್ಬೋದು, ಸರ್ ಈ ಥರ ಈ ವೀಲು ಈ ಥರ ಡ್ಯಾಮೇಜ್ ಆಗಿದೆ, ಈ ಥರ ಕ್ಲಿಯರ್ ಸೌಂಡ್ ಬರ್ತಾಯಿಲ್ಲ, ಅದಕ್ಕೆ ಟ್ಯಾಗ್ ಹಾಕಿದ್ದೀನಿ ಸರ್, ಇಲ್ಲಿಟ್ಟಿದ್ದೀನಿ, ಮುಗೀತು ಕೆಲಸ. ಅವರು ನಿಮಗೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ಸು ಕೊಡ್ತಾರೆ. ಇನ್ನು ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್ ಇನ್ಸ್ಪೆಕ್ಷನ್ ಆಯಿತು. ನೆಕ್ಸ್ಟು ಈಗ ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲ್. ಈ ಮೌಂಟಿಂಗ್ ಆಫ್ ಗ್ರೈಂಡಿಂಗ್ ವೀಲು ಎಂತೆಂಥ ವರ್ಕರ್ಗಳಿಗೆ ಬೇರೆ ಕೆಲಸ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗೆಲ್ಲ ಕೆಲಸ ಮಾಡ್ತಾರೆ. ಈ ಗ್ರೈಂಡಿಂಗ್ ವೀಲ್ನ ಮೌಂಟ್ ಮಾಡೋಕ್ಕೆ ಬರೋದಿಲ್ಲ. ನೀವು ನಿಮಗಿಂತ ಚೆನ್ನಾಗಿ ಓದಿರ್ತಾರಲ್ಲ, ದೊಡ್ಡದಾಗಿ ಓದಿರ್ತಾರಲ್ಲ, ಕೆಲಸ ಮಾಡಿರಲ್ಲ ಅವರು ಸುಮ್ಮನೆ ತಿಳ್ಕೊಂಡಿರ್ತಾರೆ. ಅಂಥವರು ಕೂಡ ಕೆಲವು ಸಲ ಈ ಪ್ರಾಕ್ಟಿಕಲಾಗಿ ಗ್ರೈಂಡಿಂಗ್ ವೀಲ್ನ ಫಿಕ್ಸ್ ಮಾಡೋದು ಬರೋದಿಲ್ಲ ಅವ್ರಿಗೆ. ಗ್ರೈಂಡಿಂಗ್ ವೀಲ್ನ ಫಿಕ್ಸ್ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಮೈ ಮೇಲೆ ಪೂರ್ತಿ ಜ್ಞಾನ ಇರಬೇಕು, ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಮೊದಲು ನಾವು ಏನು ಹಾಕಬೇಕು, ನೆಕ್ಸ್ಟ್ ಏನು ಫಿಕ್ಸ್ ಮಾಡಬೇಕು, ಆಮೇಲೆ ಏನು ಫಿಕ್ಸ್ ಮಾಡಬೇಕು ಅಂತೆಲ್ಲ ಒಂದಾದ್ಮೇಲೆ ಒಂದು ಚೆಕ್ ಮಾಡಿಕೊಂಡು ನಾವು ಮೌಂಟಿಂಗ್ ಮಾಡಬೇಕಾಗತ್ತೆ. ಈ ಮೌಂಟಿಂಗ್ ಮಾಡೋದು ನಮಗೆ ಕರೆಕ್ಟಾಗಿ ಗಮನ ಇದ್ದು ನಾವು ತಿಳ್ಕೊಂಡಿದ್ರೆ ಮಾತ್ರ ಗೊತ್ತಾಗುತ್ತೆ, ಇಲ್ಲದ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಫಾರ್ ಕರೆಕ್ಟ್ ಆ್ಯಂಡ್ ಸೇಫ್ ಆಪರೇಷನ್ ಆಫ್ ಎ ಗ್ರೈಂಡಿಂಗ್ ಮಿಷಿನ್, ಇಟ್ ಈಸ್ ಎಸೆನ್ಷಿಯಲ್ ಟು ಮೌಂಟ್ ದ ಗ್ರೈಂಡಿಂಗ್ ವೀಲ್ ಕರೆಕ್ಟ್ಲಿ ಆನ್ ದ ಸ್ಪಿಂಡಲ್. ನಾವು ಕರೆಕ್ಟಾಗಿ ಮತ್ತು ಸೇಫಾಗಿ ಆಪ್ರೇಷನ್ ಮಾಡಬೇಕು ಗ್ರೈಂಡಿಂಗ್ ಮಿಷಿನಲ್ಲಿ ಅಂತಂದರೆ, ಆ ಗ್ರೈಂಡಿಂಗ್ ಮಿಷಿನಲ್ಲಿ ನಾವು ಗ್ರೈಂಡಿಂಗ್ ವೀಲ್ನ ಕರೆಕ್ಟಾಗಿ ಆ ಗ್ರೈಂಡಿಂಗ್ ಮಿಷಿನಲ್ಲಿರುವಂಥ ಸ್ಪಿಂಡಲ್ಗೆ ನಾವು ಮೌಂಟ್ ಮಾಡಬೇಕಾಗುತ್ತೆ.
ಇಟ್ ಈಸ್ ಎಸೆನ್ಷಿಯಲ್ ಟು ಮೌಂಟ್ ದ ಗ್ರೈಂಡಿಂಗ್ ವೀಲ್ ಕರೆಕ್ಟ್ಲಿ ಆನ್ ದ ಸ್ಪಿಂಡಲ್. ಕರೆಕ್ಟಾಗಿ ನಾವು ಸ್ಪಿಂಡಲಲ್ಲಿ ನಾವು ಮೌಂಟ್ ಮಾಡಬೇಕಾಗುತ್ತೆ. ಯಾತಕ್ಕೆ ಅಂತಂದರೆ ಗ್ರೈಂಡಿಂಗ್ ವೀಲ್ ಆಪ್ರೇಷನ್ ಸೇಫಾಗಿ ನಾವು ಆಪ್ರೇಷನ್ ಮಾಡಬೇಕು ಅಂತಂದರೆ, ಮತ್ತು ಕರೆಕ್ಟಾಗಿ ನಾವು ಕೆಲಸ ಮಾಡಬೇಕು ಅಂತಂದರೆ ನಾವು ಎಕ್ಸಾಕ್ಟಾಗಿ ನೀಟಾಗಿ ಮೌಂಟ್ ಮಾಡಬೇಕಾಗುತ್ತೆ ಮಿಷಿನ್ನ ಸ್ಪಿಂಡಲ್ ಮೇಲೆ. ಗ್ರೈಂಡಿಂಗ್ ಮಿಷಿನ್ ಸ್ಪಿಂಡಲಲ್ಲೇ ನಾವು ಫಿಕ್ಸ್ ಮಾಡೋದು. ಅದನ್ನು ತುಂಬ ಕೇರ್ಫುಲ್ಲಾಗಿ ಕರೆಕ್ಟಾಗಿ ನಾವು ಫಿಕ್ಸ್ ಮಾಡಬೇಕಾಗುತ್ತೆ, ಮೌಂಟ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ವೀಲಿದೆ. ವೀಲು, ಬುಷು, ಈ ಫ್ಲ್ಯಾಂಜು, ಇನ್ನರ್ ಫ್ಲ್ಯಾಂಜು, ಔಟರ್ ಫ್ಲ್ಯಾಂಜು ಅಂತ ಎರಡು ಕಡೆ ಇರ್ತದೆ. ಎರಡು ಫ್ಲ್ಯಾಂಜ್ ಇರ್ತದೆ. ಈ ಒಳಗಡೆ ಒಂದು ಪೇಪರ್ ಡಿಸ್ಕ್ ಇರ್ತದೆ, ಈಚೆ ಕಡೆನೂ ಒಂದು ಪೇಪರ್ ಡಿಸ್ಕ್ ಇರ್ತದೆ. ಗಾರ್ಡ್ ಇರ್ತದೆ. ಔಟರ್ ಫ್ಲ್ಯಾಂಜು ಇದು ಮತ್ತು ಇನ್ನರ್ ಫ್ಲ್ಯಾಂಜ್ ಇದು, ಆಯಿತಾ. ಸ್ಪಿಂಡಲ್ಲು ಇದು, ಫ್ಲ್ಯಾಂಜ್ ಬೇರಿಂಗು, ಒಳಗಡೆ ಫ್ಲ್ಯಾಂಜ್ ಬೇರಿಂಗ್ ಏರಿಯಾ ಇದು. ಇದು ಕ್ಲಿಯರೆನ್ಸು, ಇಲ್ಲಿದೆ ನೋಡಿ ಕ್ಲಿಯರೆನ್ಸು. ಪೇಪರ್ ವಾಷರ್ಸು, ಈ ಪೇಪರ್ ವಾಷರ್ಸ್ ಅದನ್ನು ಡಿಸ್ಕ್ ಅಂತ, ಪೇಪರ್ ಡಿಸ್ಕ್ ಅಂತಲೂ ಕರೀತಾರೆ. ಪೇಪರ್ ವಾಷರ್ ಅಥವಾ ಪೇಪರ್ ಡಿಸ್ಕ್ ಎರಡೂ ಒಂದೇ. ಸೊ ಇದೆಲ್ಲನೂ ನೋಡಿಕೊಂಡು ಗಮನ ಇಟ್ಕೊಂಡು ನಾವು ಮೌಂಟ್ ಮಾಡಬೇಕಾಗುತ್ತೆ. ಬಿಫೋರ್ ಫಿಟ್ಟಿಂಗ್ ಎ ನ್ಯೂ ವೀಲ್, ಮೇಕ್ ಶೂರ್ ದಟ್ ದ ಸ್ಪಿಂಡಲ್ ಈಸ್ ಕಂಪ್ಲೀಟ್ಲಿ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ಸರ್ಫೇಸ್ ಇರ್ರೆಗ್ಯುಲಾರಿಟೀಸ್. ನಾವು ಮೌಂಟ್ ಮಾಡೋಕ್ಕಿಂತ ಮುಂಚೆ ವೀಲ್ನ ಬಿಫೋರ್ ಫಿಟ್ಟಿಂಗ್ ಎ ನ್ಯೂ ವೀಲ್ ಮೇಕ್ ಶೂರ್ ದಟ್ ದ ಸ್ಪಿಂಡಲ್ ಈಸ್ ಕಂಪ್ಲೀಟ್ಲಿ ಕ್ಲೀನ್. ಇಲ್ಲಿ ಸ್ಪಿಂಡಲ್ ಇದೆಯಲ್ಲ, ಈ ಸ್ಪಿಂಡಲಲ್ಲಿ ಹೋಗಿ ಕೂತ್ಕೊಳುತ್ತಲ್ಲ, ಈ ಸ್ಪಿಂಡಲ್ ಜಾಗ ಇದು ನೋಡಿ, ಇದು ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಈ ಸ್ಪಿಂಡಲ್ಲು ಕ್ಲೀನಾಗಿದೆಯಾ, ಅಲ್ಲೇನಾದರೂ ಬೇರೆ ಏನಾದರೂ ಡ್ಯಾಮೇಜ್ ಥರ ಇದೆಯಾ ಅಥವಾ ಇರ್ರೆಗ್ಯುಲರ್ ಆಗಿ ಏನಾದರೂ ಕಾಣಿಸ್ತಾ ಇದೆಯಾ ನಿಮಗೆ, ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ಬಿಫೋರ್ ಇದು ವೀಲ್ನ ಮೌಂಟ್ ಮಾಡೋಕ್ಕಿಂತ ಮುಂಚೆ, ಅದನ್ನು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ, ಫಿಟ್ ಮಾಡೋಕ್ಕಿಂತ ಮುಂಚೆ ಈ ಸ್ಪಿಂಡಲಲ್ಲಿ ಏನಾದರೂ ಡ್ಯಾಮೇಜ್ ಇದೆಯಾ, ಕ್ಲಿಯರ್ ಆಗಿದೆಯಾ, ಏನು ತೊಂದರೆ ಇಲ್ವಾ ಅಲ್ಲಿ ಅಂತ ಚೆಕ್ ಮಾಡಬೇಕಾಗತ್ತೆ. ಮತ್ತು ಬೈ ಚಾನ್ಸ್ ಏನಾದ್ರು ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಅದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆ ಸರ್ಫೇಸ್ನ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಸ್ಟ್ ತೊಗೊಂಡು ಅದರಲ್ಲಿರೋವಂಥ ಸಣ್ಣಗೆ ಏನಾದರೂ ಯಾವುದೋ ಆಯಿಲು ಅಥವಾ ಗ್ರೀಸು ಅಥವಾ ಸಣ್ಣ ಸಣ್ಣ ಈ ಚಿಪ್ಸ್ ಏನಾದ್ರು ಹೋಗಿ ಕೂತ್ಕೊಂಡ್ಬಿಟ್ಟಿದೆಯಾ, ಅದೆಲ್ಲ ನೋಡಿಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು, ದ ಸ್ಪಿಂಡಲ್ ಆಫ್ ದ ಗ್ರೈಂಡಿಂಗ್ ಮಿಷಿನ್ ಇನ್ಕ್ಲೂಡ್ಸ್ ಆ್ಯನ್ ಇನ್ನರ್ ಫ್ಲ್ಯಾಂಜ್, ಆ್ಯನ್ ಔಟರ್ ಫ್ಲ್ಯಾಂಜ್ ಆ್ಯಂಡ್ ಎ ನಟ್ ಥ್ರೆಡೆಡ್ ಆನ್ ದಿ ಸ್ಪಿಂಡಲ್ ಟು ಹೋಲ್ಡ್ ದಿ ಗ್ರೈಂಡಿಂಗ್ ವೀಲ್ ಇನ್ ಪೊಸಿಷನ್. ಇಲ್ಲಿ ನೋಡಿ, ಇಲ್ಲಿ ದ ಸ್ಪಿಂಡಲ್ ಆಫ್ ದಿ ಗ್ರೈಂಡಿಂಗ್ ಮಿಷಿನ್, ದ ಸ್ಪಿಂಡಲ್ ಏನಪ್ಪ ಒಂದಿರುತ್ತೆ ಅದರಲ್ಲಿ ಅಂತಂದರೆ ಏನಿಲ್ಲ ಅದ್ರಲ್ಲಿ ಹಾಕಬೇಕಾಗುತ್ತೆ ನಾವು ಅಂದರೆ ನೋಡಿ, ಅಲ್ಲಿ ಇನ್ನರ್ ಫ್ಲ್ಯಾಂಜ್ ಹಾಕಬೇಕಾಗುತ್ತೆ ಒಂದು, ಮತ್ತು ಔಟರ್ ಫ್ಲ್ಯಾಂಜು ಇರುತ್ತೆ, ನಟ್ಟು ಇರ್ತದೆ, ಥ್ರೆಡೆಡ್ ಸ್ಪಿಂಡಲ್ ಇರ್ತದೆ. ಏನಕ್ಕೆ ಇದೆಲ್ಲ ಗ್ರೈಂಡಿಂಗ್ ವೀಲ್ನ ಒಂದು ಪೊಸಿಷನಲ್ಲಿ ಇಟ್ಕೋಬೇಕಾದ್ರೆ ಇದೆಲ್ಲೂ ಇರುತ್ತೆ. ದ ಇನ್ನರ್ ಫ್ಲ್ಯಾಂಜ್ ಮಸ್ಟ್ ಬಿ ಫಿಕ್ಸ್ಡ್ ಟು ರೊಟೇಟ್ ವಿತ್ ದಿ ಸ್ಪಿಂಡಲ್. ಫಸ್ಟು ಇನ್ನರ್ ಫ್ಲ್ಯಾಂಜನ್ನು ನಾವು ರೊಟೇಟ್ ಮಾಡೋಕ್ಕೆ ಅದ್ರ ಜೊತೆನೇ ಫಿಕ್ಸ್ ಮಾಡಬೇಕಾಗುತ್ತೆ. ಅದು ರೊಟೇಟ್ ಆಗ್ತಾ ಇರುತ್ತೆ. ಫಿಕ್ಸ್ ಮಾಡಿದ್ಮೇಲೆ ರೊಟೇಟ್ ಆಗುತ್ತೆ. ನೋಡಿ, ಇದು ಇನ್ನರ್ ಫ್ಲ್ಯಾಂಜು. ಇದು ನೋಡಿ, ಒಳ್ಳೆ ಡಿಸ್ಕ್ ಥರ ಇರುತ್ತೆ. ಇದುವೇ ಡಿಸ್ಕ್ ಅಂತಂದರೆ ಒಂಥರ ಬಾಂಡ್ಲಿ ಥರ ಇರಲ್ವಾ, ಲೈಟಾಗಿ. ಸೊ ಆ ಥರ ಇರುತ್ತೆ. ಇಲ್ಲಿ ಫಿಗರ್ ಇದೆ ನೋಡಿ, ಇದು ರೇಖಾಚಿತ್ರ, ಇದು ಒರಿಜಿನಲ್ ಫೋಟೋ. ಈ ಥರ ಇರುತ್ತೆ. ಇದನ್ನು ನಾವು ಇಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ ಒಳಗಡೆ ಇನ್ನರು. ಇದನ್ನು ಇನ್ನರ್ ಫ್ಲ್ಯಾಂಜ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟೆಪ್ ಏನು ನೋಡೋಣ. ನೋಡಿ, ಇಲ್ಲಿ ಫಸ್ಟು ಈಚ್ ಫ್ಲ್ಯಾಂಜ್ ಆಸ್ ಎ ಡಿಶ್ ಫೇಸ್ ಟುವರ್ಡ್ಸ್ ದಿ ಸರ್ಫೇಸ್ ಆಫ್ ದ ವೀಲ್ ಆ್ಯಂಡ್ ಹ್ಯಾಸ್ ಟ್ರೂ ಬೇರಿಂಗ್ ಸರ್ಫೇಸ್ ಆ್ಯಸ್ ಇಟ್ಸ್ ಏರಿಯಾ ಆಫ್ ಕಾಂಟ್ಯಾಕ್ಟ್. ಆ ಎರಡೂ ಫ್ಲ್ಯಾಂಜ್ಗಳು ಡಿಶ್ ಶೇಪಲ್ಲಿರ್ತವೆ. ಡಿಶ್ ನೋಡಿದ್ದೀವಲ್ವ, ಡಿಶ್ ಟಿ ವಿ, ಆ ಡಿಶ್ ಹಾಕ್ತಾರಲ್ಲ ಆ ಥರ ಲೈಟಾಗಿ, ಅಂದರೆ ಅಷ್ಟು ದೊಡ್ಡದಲ್ಲ, ಇರೋ ಅಷ್ಟು ದೊಡ್ಡದಲ್ಲಿ ಆ ಶೇಪಲ್ಲಿರ್ತದೆ. ಮತ್ತು ಅದು ಹೋಗಿ ಕೂತ್ಕೊಳ್ತದಲ್ಲ ಜಾಗ, ಗ್ರೈಂಡಿಂಗ್ ವೀಲ್ಗೆ ಟಚ್ ಆಗುತ್ತಲ್ಲ ಆ ಜಾಗ, ಅದನ್ನು ಬೇರಿಂಗ್ ಸರ್ಫೇಸ್ ಅಂತೀವಿ. ಅದು ಎಕ್ಸಾಕ್ಟಾಗಿ ಟ್ರೂ ಆಗಿರ್ತದೆ, ಪಕ್ಕಾ ಇರ್ತದೆ. ಅದಕ್ಕೆ ಹೋಗಿ ಟಚ್ ಆದರೆ ಆ ಬೇರಿಂಗ್ ಏರಿಯಾ ಕಂಪ್ಲೀಟಾಗಿ ಟಚ್ ಆಗುತ್ತೆ. ವೀಲ್ಗೆ ಕಂಪ್ಲೀಟಾಗಿ ಟಚ್ ಆಗಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ಆ್ಯಂಡ್ ಇದು ಪೇಪರ್ ಡಿಸ್ಕು. ಸೂಟಬಲ್ ಪೇಪರ್ ಡಿಸ್ಕ್ ಆರ್ ನಾರ್ಮಲಿ ಫಿಟೆಡ್ ಟು ದಿ ವೀಲ್ ಬೈ ದ ಮ್ಯಾನುಫ್ಯಾಕ್ಚರರ್. ಯೂಶಲಾಗಿ ಪೇಪರ್ ಡಿಸ್ಕ್ನ ಮ್ಯಾನುಫ್ಯಾಕ್ಚರರೇ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ. ಮ್ಯಾನುಫ್ಯಾಕ್ಚರರೇ ಗ್ರೈಂಡಿಂಗ್ ವೀಲ್ಗೆ ಫಿಕ್ಸ್ ಮಾಡಿಬಿಟ್ಟಿರ್ತಾನೆ. ಮಾಡಿಬಿಟ್ಟಿದ್ರೆ ಓಕೆ, ಬೈ ಚಾನ್ಸ್ ಮಾಡಿಲ್ಲ ಅಂತಂದರೆ ನೀವು ಫಿಕ್ಸ್ ಮಾಡಬೇಕಾಗುತ್ತೆ. 99% ಗ್ರೈಂಡಿಂಗ್ ವೀಲಲ್ಲೇ ಫಿಕ್ಸ್ ಇರ್ತದೆ. ಮ್ಯಾನುಫ್ಯಾಕ್ಚರರೇ ಆ ಪೇಪರ್ ಡಿಸ್ಕ್ನ ಮಾಡಿ ಕಳಿಸಿ, ಆ ಪೇಪರ್ ವಾಷರ್
ಅಥವಾ ಪೇಪರ್ ಡಿಸ್ಕ್ ಏನು ಬೇಕಾದ್ರೂ ಹೇಳ್ಬೋದು, ಅದನ್ನು ಜೊತೆಲೇ ಇರುತ್ತದೆ. ಬೈ ಚಾನ್ಸ್ ಇಲ್ಲ ಅಂತಂದರೆ ನೀವು ಒಂದು ಪೇಪರ್ ಡಿಸ್ಕ್ನ ಹಾಕ್ಕೋಬೇಕಾಗುತ್ತೆ. ಆ್ಯಂಡ್ ಇಂಪ್ರಾಪರ್ ಮೌಂಟಿಂಗ್ ಆಫ್ ಎ ವೀಲ್ ಈಸ್ ಮೇಜರ್ ಕಾಸ್ ಆಫ್ ಗ್ರೈಂಡಿಂಗ್ ವೀಲ್ ಬ್ರೇಕೇಜ್. ನೀನು ಕರೆಕ್ಟಾಗಿ ಮೌಂಟಿಂಗ್ ಮಾಡಲಿಲ್ಲ ಅಂತಂದರೆ, ಅಂದರೆ ಪ್ರಾಪರಾಗಿ ಮೌಂಟಿಂಗ್ ಮಾಡಲಿಲ್ಲ ಗ್ರೈಂಡಿಂಗ್ ವೀಲ್ನ ಅಂದರೆ ಗ್ರೈಂಡಿಂಗ್ ವೀಲ್ ಬ್ರೇಕೇಜ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ಗ್ರೈಂಡಿಂಗ್ ವೀಲು ಬ್ರೇಕೇಜ್ ಆಗೋದಕ್ಕೆ ಚಾನ್ಸಸ್ ಇರ್ತದೆ. ಅದಕ್ಕೆ ನೀನು ಕರೆಕ್ಟಾಗಿ ಅದನ್ನು ಮೌಂಟ್ ಮಾಡಬೇಕು. ಆ ಕರೆಕ್ಟಾಗಿ ಮೌಂಟ್ ಮಾಡಬೇಕಾದ್ರೆ ಪ್ರಾಪರ್ ಸ್ಟೆಪ್ಸ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ಕೆಲವು ಸ್ಟೆಪ್ಸ್ಗಳು ಬರ್ತವೆ, ಅದನ್ನು ನಾವು ಫಾಲೋ ಮಾಡಬೇಕು. ಮೊದಲು ಹ್ಯಾಂಡಲ್ ಆ್ಯಂಡ್ ಸ್ಟೋರ್ ಗ್ರೈಂಡಿಂಗ್ ವೀಲ್ ಕೇರ್ಫುಲಿ. ಮೊದಲನೇದು ನಾವು ಏನಪ್ಪ ಅಂತಂದರೆ ಗ್ರೈಂಡಿಂಗ್ ವೀಲ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಯಾವ ಥರ ಹ್ಯಾಂಡ್ಲ್ ಮಾಡಬೇಕಪ್ಪ ಅಂತಂದರೆ, ಜಸ್ಟ್ ಇಮ್ಯಾಜಿನ್ ದ ಗ್ರೈಂಡಿಂಗ್ ವೀಲ್ಸ್ ಆರ್ ಮೇಡ್ ಔಟ್ ಆಫ್ ಗ್ಲಾಸ್. ನೀನು ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ಬೇಕು, ಗ್ರೈಂಡಿಂಗ್ ವೀಲ್ನ ಗ್ಲಾಸಲ್ಲಿ ಮಾಡಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಂಬಿಟ್ರೆ ಆ ಗಾಜನ್ನು ನೀನು ಹೆಂಗೆ ಕಾಪಾಡ್ತೀಯ, ಅದನ್ನು ಗಾಜನ್ನು ಯಾವ ಥರ ಹ್ಯಾಂಡಲ್ ಮಾಡ್ತೀಯ, ಮತ್ತು ಅದನ್ನು ಯಾವ ಥರ ನೀನು ಸ್ಟೋರ್ ಮಾಡ್ತೀಯ, ಎಷ್ಟು ಕೇರ್ಫುಲ್ಲಾಗಿ ಸ್ಟೋರ್ ಮಾಡ್ತೀಯ ಮತ್ತು ಹ್ಯಾಂಡಲ್ ಮಾಡ್ತೀಯ, ಆ ಥರ ನೀನು ಈ ಗ್ರೈಂಡಿಂಗ್ ವೀಲ್ನ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಬಿಡು, ಇದು ಗ್ಲಾಸಲ್ಲಿ ಮಾಡಿದ್ದಾರೆ ಅಂತ ಅಂದ್ಕೊಂಬಿಟ್ರೆ ನಮ್ಗೆ ಆ ಭಯ ಬರುತ್ತೆ. ಇದು ಗ್ಲಾಸ್ ಒಂಚೂರು ಬಿದ್ದೋದ್ರೆ ಒಡೆದೋಗುತ್ತೆ, ಕೈಯಿಂದ ಜಾರಿದ್ರೆ ನೆಗೆದು ಬಿದ್ದೋಯ್ತು. ಮತ್ತು ಇಡಬೇಕಾದ್ರೆ ನಾವು ಕರೆಕ್ಟಾಗಿ ಇಡಬೇಕು, ಬೇರೆ ಏನು ಅದ್ರ ಮೇಲೆ ಬಂದು ಬೀಳ್ದಿರೋ ಥರ ಜಾಗದಲ್ಲಿ ಇಟ್ಕೋಬೇಕು. ಇದೆಲ್ಲ ಗ್ಲಾಸ್ಗೆ ನಾವು ಅಷ್ಟೇ ಕೇರ್ಫುಲ್ಲಾಗಿ ತೊಗೋತೀವಲ್ವ, ಅಷ್ಟೇ ಕೇರ್ಫುಲ್ಲು ನಾವು ಇಲ್ಲೂ ಇರಬೇಕು. ಯಾವುದು ಗ್ರೈಂಡಿಂಗ್ ವೀಲ್ನ ನಾವು ಹ್ಯಾಂಡ್ಲ್ ಮಾಡಬೇಕಾದ್ರೆ ಅಥವಾ ಸ್ಟೋರ್ ಮಾಡಿ ಇಡಬೇಕಾದ್ರೆ ಗ್ಲಾಸ್ನ ಹ್ಯಾಂಡ್ಲ್ ಮಾಡೋ ಥರ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಜಸ್ಟ್ ಇಮ್ಯಾಜಿನ್ ದ ಗ್ರೈಂಡಿಂಗ್ ವೀಲ್ಸ್ ಆರ್ ಮೇಡ್ ಔಟ್ ಆಫ್ ಗ್ಲಾಸ್. ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿಕೊಂಡ್ರೆ ನಿಮಗೊಂದು ಭಯ ಭಕ್ತಿ ಬರುತ್ತೆ ಅಂತ ಅಷ್ಟೇ. ಆ್ಯಂಡ್ ಸೆಲೆಕ್ಟ್ ದ ಪ್ರಾಪರ್ ಗ್ರೈಂಡಿಂಗ್ ವೀಲ್ ರಿಕ್ವೈರ್ಡ್ ಫಾರ್ ಪರ್ಟಿಕ್ಯುಲರ್ ಮಿಷನ್. ಮತ್ತು ಯಾವ್ಯಾವ ಮಿಷನ್ಗೆ ಯಾವ್ಯಾವ ಥರ ಗ್ರೈಂಡಿಂಗ್ ವೀಲ್ ಯೂಸ್ ಮಾಡಬೇಕು ಅಂತ ನಮಗೆಲ್ಲ ಗೊತ್ತು. ಸೊ ಆ ಥರ ನೀವು ಯಾವ ಮಿಷಿನ್ಗೆ ಗ್ರೈಂಡಿಂಗ್ ವೀಲ್ನ ಫಿಕ್ಸ್ ಮಾಡಬೇಕೋ ಅಥವಾ ಮೌಂಟ್ ಮಾಡಬೇಕೋ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂಥ ಗ್ರೈಂಡಿಂಗ್ ವೀಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾವುದ್ಯಾವುದೋ ಗ್ರೈಂಡಿಂಗ್ ವೀಲ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ, ಪ್ರಾಪರ್ ಗ್ರೈಂಡಿಂಗ್ ವೀಲ್ನ ಇಂಥದ್ದನ್ನೇ ನಾವು ಮೌಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರಾಪರ್ ಗ್ರೈಂಡಿಂಗ್ ವೀಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಮಿಷಿನ್ಗೆ, ಆ ಪರ್ಟಿಕ್ಯುಲರ್ ಮಿಷಿನ್ಗೆ ಏನು ರಿಕ್ವೈರ್ ಇದೆ ಆ ಥರ ಗ್ರೈಂಡಿಂಗ್ ವೀಲ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಡಿಸ್ಕನೆಕ್ಟ್ ದಿ ಪವರ್ ಫ್ರಮ್ ದಿ ಸೋರ್ಸ್. ಮೇಯ್ನ್ ಪವರ್ನ ಆಫ್ ಮಾಡಿಬಿಡ್ಬೇಕು. ಪವರ್ ಆಫ್ ಮಾಡಿಬಿಟ್ಟು ನಿಮ್ಗೇನಾದ್ರು ಯಾವನಾದ್ರು ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ಅಮುಕ್ಬಿಡ್ತಾನೆ ಅಥವಾ ಟಚ್ ಆಗಿಬಿಟ್ರೆ ಆನ್ ಆಗಿಬಿಡ್ತದೆ, ಆ ಥರದ್ದು ಏನಾದ್ರು ಇದ್ದರೆ ಆ ಪವರ್ನ ಡಿಸ್ಕನೆಕ್ಟ್ ಮಾಡಿಬಿಡ್ಬೇಕು. ಇಲ್ಲ ಅಲ್ಲೇನಾದ್ರು ಲಿವರ್ ಥರದ್ದು ಏನಾದ್ರು ಇದ್ದರೂ ನಿಮಗೆ ತುಂಬ ಪ್ರಾಪರಾಗಿ ಏನಾದ್ರು ಮಾಡಿದರೆ ಅದನ್ನು ಲಿವರ್ನ ಆಫ್ ಮಾಡಿಬಿಟ್ಟು ಫಸ್ಟು ಅದನ್ನು ನೋಡಬೇಕು, ಕರೆಂಟ್ ಇದೆಯಾ ಇಲ್ವಾ ಅದರಲ್ಲಿ ನೋಡಿಕೊಂಡು ಡಿಸ್ಕನೆಕ್ಟ್ ಮಾಡಿಬಿಡ್ಬೇಕು. ಮಿಷಿನ್ ಮುಟ್ಟೋಕ್ಕಿಂತ ಮುಂಚೆ ಪವರ್ನ ಡಿಸ್ಕನೆಕ್ಟ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ಚೆಕ್ ದಟ್ ದ ಸ್ಪಿಂಡಲ್ ಸರ್ಫೇಸ್ ಇಸ್ ಕ್ಲೀನ್ ಆ್ಯಂಡ್ ಫ್ರೀ ಆಫ್ ಇರ್ರೆಗ್ಯುಲಾರಿಟೀಸ್. ಅವಾಗಲೇ ಹೇಳಿದ್ನಲ್ಲ, ಆ ಸ್ಪಿಂಡಲ್ನ ಚೆಕ್ ಮಾಡಬೇಕು. ಮಿಷಿನ್ ಸ್ಪಿಂಡಲ್ನ ಚೆಕ್ ಮಾಡಿ ಅದರಲ್ಲಿ ಏನಾದ್ರು ಗ್ರೀಸ್ ಏನಾದ್ರು ಅಂಟ್ಕೊಂಡಿದೆಯಾ ಅಥವಾ ಆಯಿಲ್ ಏನಾದ್ರು ಇದೆಯಾ, ಸಣ್ಣ ಪುಟ್ಟ ಈ ಬರ್ಸ್ ಥರ ಏನಾದ್ರು ಇದೆಯಾ ಅಥವಾ ಬೇರೆ ಏನಾದ್ರು ಪೇಪರ್ ಗೀಪರ್ ಏನಾದ್ರು ಅಂಟ್ಕೊಂಬಿಟ್ಟಿದೆಯಾ, ಆ ಥರದ್ದು ಏನಾದ್ರು ಇದ್ದರೆ ಚೆಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ, ಈ ಸ್ಪಿಂಡಲ್ ಇದೆಯಲ್ಲ, ಈ ಸ್ಪಿಂಡಲ್ನ ನೀಟಾಗಿ ಚೆಕ್ ಮಾಡ್ಕೋಬೇಕು. ಚೆಕ್ ದಿ ಸ್ಪಿಂಡಲ್ ಈಸ್ ಕ್ಲೀನ್ ಆ್ಯಂಡ್ ರಿಯರ್ ಫ್ಲಾಂಜ್ ಇಸ್ ಫಿಕ್ಸ್ ಟು ಸ್ಪಿಂಡಲ್. ಅದು ಹಿಂದ್ಗಡೆ ಇದನ್ನು ಫ್ಲಾಂಜನ್ನು ಫಿಕ್ಸ್ ಮಾಡಿದ್ದಾನೆ ಇದರಲ್ಲಿ. ಇದು ಸ್ಪಿಂಡಲ್ಲು. ಈ ಸ್ಪಿಂಡಲ್ಲು ಕ್ಲೀನಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ಕ್ಲೀನ್ ವಿತ್ ಎ ಡ್ರೈ ಕ್ಲಾತ್ ಇಫ್ ನೆಸಸರಿ. ಏನಾದರೂ ಬೇಕಿದ್ದರೆ ನಿನಗೆ ಅದನ್ನು ಒಣಗಿದ್ದ ಬಟ್ಟೆನಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ಮೌಂಟಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ಚೆಕ್ ದಟ್ ದ ಇನ್ನರ್ ಫ್ಲಾಂಜ್ ಈಸ್ ಫಿಕ್ಸ್ಡ್ ಟು ದ ಸ್ಪಿಂಡಲ್ ಆ್ಯಂಡ್ ದಟ್ ಇಟ್ಸ್ ಬೇರಿಂಗ್ ಸರ್ಫೇಸ್ ಈಸ್ ಕ್ಲೀನ್ ಆ್ಯಂಡ್ ಟ್ರೂ. ಮತ್ತು ಇಲ್ಲಿದೆ ನೋಡಿ, ಈ ಸ್ಪಿಂಡಲ್ಗೆ ಈ ಇನ್ನರ್ ಫ್ಲಾಂಜ್ ಇದೆಯಲ್ಲ, ರಿಯರ್ ಫ್ಲಾಂಜ್ ಅಂತಂದರೆ ಹಿಂದ್ಗಡೆದು ಅಂತ, ಒಳಗಡೆದು ಇನ್ನರ್ ಫ್ಲಾಂಜ್ ಇದೆಯಲ್ಲ, ಇದನ್ನು ಫಿಕ್ಸ್ ಮಾಡಿಬಿಟ್ಟು ಈ ನೋಡಿ ಈ ಏರಿಯಾ ಇದು ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಇದನ್ನು ಬೇರಿಂಗ್ ಏರಿಯಾ ಅಂತ ಕರೆಯೋದು. ಈ ಬೇರಿಂಗ್ ಏರಿಯಾ ಟ್ರೂ ಇದೆಯಾ, ಕರೆಕ್ಟಾಗಿ ಔಟ್ ಹೊಡಿತಾ ಇಲ್ವಾ ಅಂತಂದು ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಟ್ಟು ಅದು ಸ್ಪಿಂಡಲ್ಗೆ 90 ಡಿಗ್ರಿ ಎಕ್ಸಾಕ್ಟಾಗಿ ಇದೆಯಾ ನೋಡ್ಕೋಬೇಕಾಗುತ್ತೆ ಇದನ್ನು. ಮತ್ತು ಇಲ್ಲಿಂದ ಇಲ್ಲಿ ತನಕ ಇದೆಯಲ್ಲ, ಇದು ಎಕ್ಸಾಕ್ಟಾಗಿ ಟ್ರೂ ಆಗಿದೆಯಾ, ಔಟ್ ಹೊಡಿತಾ ಇಲ್ವಾ, ರನ್ ಆದಾಗ
ಅದು ಔಟ್ ಹೊಡೆಯಲ್ವಾ ಅಂತ ಹಂಗೆ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು. ಆ ಥರ ಚೆಕ್ ಮಾಡಿ ಕ್ಲೀನಾಗಿದೆಯಾ ಮತ್ತು ಟ್ರೂ ಇದೆಯಾ, ಔಟ್ ಎಲ್ಲೂ ಹೊಡಿತಾ ಇಲ್ವಾ ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಚೆಕ್ ದಟ್ ದ ವೀಲ್ ಬುಷ್ ಸರ್ಫೇಸ್ ಈಸ್ ಕ್ಲೀನ್ ಆ್ಯಂಡ್ ದಟ್ ಇಟ್ ಕ್ಯಾನ್ ಫಿಟ್ ಈಸಿಲಿ ಬಟ್ ನಾಟ್ ಲೂಸ್ಲಿ ಆನ್ ಟು ದಿ ಸ್ಪಿಂಡಲ್. ಮತ್ತು ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದು ಬುಷು, ಇದು ವೀಲ್ ಬುಷ್ ಅಂತ ಕರಿತೀವಿ. ಈ ವೀಲ್ ಬುಷೇ ಹೋಗಿ ಸ್ಪಿಂಡಲ್ಗೆ ಹೋಗಿ ಕೂತ್ಕೊಳ್ಳೋದು. ಸೊ ಈ ಬುಷು ನೀಟಾಗಿ ಹೋಗಿ ಕೂತ್ಕೋಬೇಕು. ಈ ಬುಷನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಈ ಬುಷು ಕ್ಲೀನ್ ಮಾಡ್ಕೋಬೇಕು ಮತ್ತು ಇದು ಹೋಗಿ ಸಲೀಸಾಗಿ ಕೂತ್ಕೋಬೇಕು ಸ್ಪಿಂಡಲ್ ಮೇಲೆ. ಇದನ್ನು ಹಾಕಿದ್ರೆ ನೀಟಾಗಿ ಹೋಗಿ ಕೂತ್ಕೋಬೇಕು. ಹಂಗಂತಂದ್ಬಿಟ್ಟು ಲೊಳ ಅಂತ ಅಳ್ಳಾಡ್ಕೊಂಡು ಹೋಗಿ ಕೂತ್ಕೋಬಾರ್ದು. ಅದು ಲೂಸು ಇರಬಾರ್ದು, ಸಿಕ್ಕಾಪಟ್ಟೆ ಒಡೆದು ಕೂರ್ಸೋ ಥರನೂ ಇರಬಾರ್ದು. ಸಲೀಸಾಗಿ ಹೋಗಿ ಕೂತ್ಕೋಬೇಕು, ಈಸಿಯಾಗಿ ಹೋಗಿ ಫಿಟ್ ಆಗಬೇಕು. ಆ ಥರ ಇರಬೇಕು. ಈಸಿಯಾಗಿ ಹೋಗಿ ಫಿಟ್ ಆಗಬೇಕು ಅಂತಂದ್ಬಿಟ್ಟು ದೊಡ್ಡದು ಮಾಡ್ಬಿಡೋದಲ್ಲ, ಲೂಸ್ ಇರಬಾರ್ದು, ಲೊಳ ಅಂತ ಅಳ್ಳಾಡ್ಕೊಂಡು ಹೋಗೋದಲ್ಲ, ಆಯಿತಾ. ಅಥವಾ ಟೈಟ್ ಇರಬೇಕು ಅಂತಂದ್ಬಿಟ್ಟು ಅದನ್ನ ಇಟ್ಬಿಟ್ಟು ಸುತ್ತಿಗೆ ತಗೊಂಡು ಒಡಕ್ಬಿಟ್ರೆ ಒಳಗೆ ತಳ್ಳೋ ಥರನೂ ಅಲ್ಲ. ಈಸಿಯಾಗಿ ಮೂವ್ ಆಗೋ ಥರ ಒಳಗಡೆಗೆ ಹೋಗಿ ಕೂತ್ಕೊಳ್ಳೋ ಥರ ಇರಬೇಕು. ಲೂಸ್ ಆಗಿರಬಾರ್ದು, ಸ್ಪಿಂಡಲಲ್ಲಿ ತುಂಬ ಲೂಸಾಗೂ ಇರಬಾರ್ದು. ಸಲೀಸಾಗಿ ಹೋಗಿ ಕೂತ್ಕೋಬೇಕು ಅಷ್ಟೇ ವಿನ ಲೂಸ್ ಇರಬಾರ್ದು. ಆ್ಯಂಡ್ ಕ್ಲೀನ್ ದ ಬುಷ್ ಬಿಫೋರ್ ಫಿಟ್ಟಿಂಗ್ ದಿ ವೀಲ್ ಆನ್ ದ ಸ್ಪಿಂಡಲ್ ಇಫ್ ನೆಸಸರಿ. ಮತ್ತು ಇಲ್ಲೇನಾದ್ರು ಒಳಗಡೆ ಈ ಬುಷ್ ಒಳಗಡೆ ಏನಾದ್ರು ಗಲೀಜಿದ್ದರೆ ಗ್ರೀಸ್ ಗೀಸು ಆ ಥರ ಸಣ್ಣ ಬರ್ಸು ಪಿಸರು ಏನಾದ್ರು ಒಂದು ಅಂಟ್ಕೊಂಡಿರುತ್ತೆ. ನಾವು ಸ್ಟೋರ್ ಮಾಡುವಾಗ ಏನಾರು ಇದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಹಂಗೆ ಫಿಕ್ಸ್ ಮಾಡಿ. ನಮ್ಗೆ ಯೂಶ್ವಲಾಗಿ ಮೌಂಟ್ ಮಾಡುವಾಗ ನಮ್ಮ ಕೈನಲ್ಲಿ ಒಂಚೂರು ಒಂದು ವೇಸ್ಟ್ ಇರ್ತದೆ. ಮೌಂಟ್ ಮಾಡೋಕ್ಕೆ ಮುಂಚೆ ಅದು ಕ್ಲೀನಾಗಿ ಇರಲಿ ಇಲ್ಲದೆ ಹೋಗಲಿ ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ಬೇಕಲ್ವಾ. ಜನ್ರಲ್ಲಾಗಿ ಒಂದು ಸಲ ಈ ಒಳಗಡೆ ಬೆರಳು ಹಾಕಿ ಕ್ಲೀನ್ ಮಾಡಿಕೊಂಡು ಫಿಕ್ಸ್ ಮಾಡಿದ್ರೆ ಆಯಿತು. ಇಫ್ ನೆಸರಿ ಬೇಕಾದರೆ ಮಾತ್ರ ಕ್ಲೀನ್ ಮಾಡಬೇಕು ಅಂತೇನೋ. ಕೈಯಲ್ಲಿ ವೇಸ್ಟ್ ಇರ್ತದೆ, ಒಂದು ರೌಂಡ್ ಇದನ್ನು ಒಳಗಡೆ ವೇಸ್ಟ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಫಿಕ್ಸ್ ಮಾಡಬೇಕು. ಇದು ಫಿಕ್ಸ್ ಮಾಡಿದಾಗ ಈಸಿಯಾಗಿ ಹೋಗಿ ಕೂತ್ಕೋಬೇಕು. ಈಸಿಯಾಗಿ ಹೋಗಿ ಕೂತ್ಕೋಬೇಕು ಅಂದ್ಬಿಟ್ಟು ಲೂಸಾಗಿ ಹೋಗಿ ಕೂತ್ಕೋಬಾರ್ದು. ಸ್ಪಿಂಡಲ್ ಮೇಲೆ ಲೂಸಾಗಿ ಕೂತ್ಕೋಬಾರ್ದು, ಈಸಿಯಾಗಿ ಕೂತ್ಕೋಬೇಕು. ನೆಕ್ಸ್ಟು ಚೆಕ್ ದಟ್ ಈಚ್ ಸೈಡ್ ಆಫ್ ದ ಗ್ರೈಂಡಿಂಗ್ ವೀಲ್ ಈಸ್ ಫಿಟೆಡ್ ವಿತ್ ಎ ಸಾಫ್ಟ್ ಪೇಪರ್ ಡಿಸ್ಕ್ ಆಫ್ ಸ್ಲೈಟ್ಲಿ ಲಾರ್ಜರ್ ಡಯಾಮೀಟರ್ ದನ್ ದಿ ಸ್ಪಿಂಡಲ್ ಫ್ಲ್ಯಾಂಜ್. ಇಲ್ಲಿ ನೋಡಿ, ಇದು ಫ್ಲ್ಯಾಂಜು, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಫ್ಲ್ಯಾಂಜು. ಅದ್ರ ಮೇಲೆ ಸಣ್ಣದಾಗಿ ಒಂದು ಚೂರಿದೆ ನೋಡಿ, ಇಲ್ಲಿ ಲೈಟ್ ಆಗಿದೆಯಲ್ಲ, ಇಲ್ಲಿ ಮೇಲ್ಗಡೆ ಸ್ವಲ್ಪ ದೊಡ್ಡದು. ಈ ಫ್ಲ್ಯಾಂಜ್ಗಿಂತ ಒಂದು ಚೂರು ದೊಡ್ಡದಿರ್ತದೆ. ಇದು ಪೇಪರ್ ಡಿಸ್ಕ್ ಅಥವಾ ಪೇಪರ್ ವಾಷರ್ ಅಥವಾ ಪೇಪರ್ ಡಿಸ್ಕ್ ಅಂತ ಕರೀತಾರೆ. ಇದು ಸ್ವಲ್ಪ ಈ ಫ್ಲ್ಯಾಂಜ್ ಡಯಾಮೀಟರ್ಗಿಂತ ಸ್ವಲ್ಪ ದೊಡ್ಡದಿರಬೇಕು. ಇದು ಫ್ಲ್ಯಾಂಜು, ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ ನೋಡಿ, ಇಲ್ಲೂ ಇದೆ ಲೆಫ್ಟಲ್ಲಿ. ಇದು ಫ್ಲ್ಯಾಂಜು, ಅದು ಮೇಲ್ಗಡೆ ಇಲ್ಲಿದೆಯಲ್ಲ, ಇದು ಪೇಪರ್ ಡಿಸ್ಕ್ ಅಥವಾ ಪೇಪರ್ ವಾಷರು. ಏನು ಪೇಪರ್ ವಾಷರ್ ಅಥವಾ ಪೇಪರ್ ಡಿಸ್ಕ್ ಯಾವುದನ್ನಾರು ಕರೀರಿ, ಇಲ್ಲಿದೆ ನೋಡಿ. ಫ್ಲ್ಯಾಂಜ್ಗಿಂತ ದೊಡ್ಡದಿರ್ತದೆ ಅದು, ಸ್ಲೈಟ್ಲಿ ಲಾರ್ಜರ್ ದ್ಯಾನ್ ದಿ ಡಯಾಮೀಟರ್ ಸ್ಪಿಂಡಲ್ ಫ್ಲ್ಯಾಂಜ್. ಈ ಸ್ಪಿಂಡಲ್ ಫ್ಲ್ಯಾಂಜ್ ಇದೆಯಲ್ಲ, ಆ ಫ್ಲ್ಯಾಂಜ್ ಡಯಾಮೀಟರ್ಗಿಂತ ಸ್ವಲ್ಪ ದೊಡ್ಡದಾಗಿರ್ತದೆ. ಆ್ಯಂಡ್ ದೆನ್ ಚೆಕ್ ದಟ್ ದ ಡಯಾಮೀಟರ್ ಆಫ್ ಈಚ್ ಸ್ಪಿಂಡಲ್ ಫ್ಲ್ಯಾಂಜ್ ಈಸ್ ಅಟ್ ಲೀಸ್ಟ್ 1/3 ದ ಡಯಾಮೀಟರ್ ಆಫ್ ದ ಗ್ರೈಂಡಿಂಗ್ ವೀಲ್. ಮತ್ತು ನೀವು ಈ ಫ್ಲ್ಯಾಂಜ್ ಇದೆಯಲ್ಲ, ಈ ಫ್ಲ್ಯಾಂಜ್ ಡಯಾಮೀಟ್ರನ್ನ ನೀವು ಚೆಕ್ ಮಾಡ್ಕೋಬೇಕು. ಈ ಯಾವುದೋ ಗ್ರೈಂಡಿಂಗ್ ವೀಲ್ಗೆ ಯಾವುದ್ಯಾವುದೋ ಫ್ಲ್ಯಾಂಜನ್ನು ಹಾಕ್ಬಿಡ್ಬಾರ್ದು. ಈ ಗ್ರೈಂಡಿಂಗ್ ವೀಲ್ ಎಷ್ಟು ಡಯಾಮೀಟ್ರ್ ಇರ್ತದೆ ಅದರಲ್ಲಿ 1/3 ಭಾಗದಷ್ಟು ಇರಲೇಬೇಕಿದು. 1/3 ಭಾಗ ಅಷ್ಟಾದರೂ ದೊಡ್ಡದು ಫ್ಲ್ಯಾಂಜ್ ಇರಬೇಕು. ಯಾವುದು 1/3 ಭಾಗ? ವೀಲ್ ಇದೆಯಲ್ಲ, ಗ್ರೈಂಡಿಂಗ್ ವೀಲು, ಈ ವೀಲ್ ಡಯಾಮೀಟ್ರ್ ಎಷ್ಟಿದೆ, ಈ ಡಯಾಮೀಟ್ರಲ್ಲಿ 1/3 ಭಾಗದಷ್ಟಾದರೂ ಇದು ಇರಬೇಕು. 1/3 ಭಾಗದಷ್ಟಾದರೂ ಡಯಾಮೀಟ್ರು ಇರಬೇಕು. ಯಾವುದು? ಫ್ಲ್ಯಾಂಜು. ಒಳಗಡೆದು ಸರಿ, ಈಚೆ ಕಡೆದು ಸರಿ, ಎರಡರಲ್ಲಿ ಯಾವುದಾದ್ರೂ ಸರಿ 1/3 ಭಾಗದಷ್ಟು ಇರಬೇಕು. ಯಾವ ಥರ 1/3 ಭಾಗ? ಗ್ರೈಂಡಿಂಗ್ ವೀಲ್. ನೀನು ಯಾವ ಗ್ರೈಂಡಿಂಗ್ ವೀಲ್ನ ಫಿಕ್ಸ್ ಮಾಡ್ತೀಯ, ಆ ಗ್ರೈಂಡಿಂಗ್ ವೀಲ್ನ ಎಷ್ಟು ಡಯಾಮೀಟ್ರ್ ಇದೆ ಆ ವೀಲು, ಅದರ ಡಯಾಮೀಟ್ರನ್ನ 1/3 ಭಾಗ ಡಯಾಮೀಟ್ರು ಈ ಫ್ಲ್ಯಾಂಜ್ ಇರಬೇಕು. ಈ ಫ್ಲ್ಯಾಂಜು ಗ್ರೈಂಡಿಂಗ್ ವೀಲ್ನ 1/3 ಭಾಗದಷ್ಟು ಇರಬೇಕು. ಆ್ಯಂಡ್ ಫಿಟ್ ದ ಗ್ರೈಂಡಿಂಗ್ ವೀಲ್ ಟು ದ ಸ್ಪಿಂಡಲ್ ಆ್ಯಂಡ್ ಪ್ಲೇಸ್ ದಿ ಔಟರ್ ಸ್ಪಿಂಡಲ್ ಫ್ಲ್ಯಾಂಜ್ ಇನ್ ಪೊಸಿಷನ್. ಮತ್ತು ಗ್ರೈಂಡಿಂಗ್ ವೀಲ್ನ ಫಿಕ್ಸ್ ಮಾಡೋದು. ಗ್ರೈಂಡಿಂಗ್ ವೀಲ್ ಫಿಕ್ಸ್ ಮಾಡಿದ್ಮೇಲೆ ಪೇಪರ್ ಡಿಕ್ಸ್ ಔಟ್ಸೈಡಿಂದ ಫಿಕ್ಸ್ ಮಾಡೋದು. ಅದಾದಮೇಲೆ ಪುನಃ ಔಟರ್ ಫ್ಲ್ಯಾಂಜಿನ ಫಿಕ್ಸ್ ಮಾಡೋದು. ಆಮೇಲೆ ಒಂದು ನಟ್ ಹಾಕ್ಬಿಟ್ಟು ಕರೆಕ್ಟ್ ಪೊಸಿಷನಲ್ಲಿ ಟೈಟ್ ಮಾಡೋದು. ಕರೆಕ್ಟ್ ಒಂದು ಪೊಸಿಷನಲ್ಲಿ ಟೈಟ್ ಮಾಡಿ ಫಿನಿಷ್ ಮಾಡೋದು. ಟೈಟನ್ ದಿ ಸ್ಪಿಂಡಲ್ ನಟ್ ಅಗೇನ್ಸ್ಟ್ ದಿ ಔಟರ್ ಸ್ಪಿಂಡಲ್ ಫ್ಲ್ಯಾಂಜ್ ವಿತ್ ಎ ಸ್ಪಾನರ್ ಆಫ್ ದಿ ಕರೆಕ್ಟ್ ಸೈಜ್. ಮತ್ತು ಕರೆಕ್ಟ್ ಸೈಜ್ ಸ್ಪಾನರ್ನ ಯೂಸ್ ಮಾಡಿಕೊಂಡು ನೀನು ಟೈಟ್ ಮಾಡೋದು. ಟೈಟ್ ಮಾಡೋದು ಯಾವ ಕಡೆಗೆ? ಔಟರ್ ಫ್ಲ್ಯಾಂಜ್ ಇದೆಯಲ್ಲ,
ಅದನ್ನು ಸ್ಪಿಂಡಲ್ ಫ್ಲ್ಯಾಂಜ್ ಅಂತ ಕರೀತಾರೆ. ಈ ಔಟ್ರ್ ಫ್ಲ್ಯಾಂಜ್ ಇದೆಯಲ್ಲ, ಆ ಔಟ್ರ್ ಫ್ಲ್ಯಾಂಜ್ ಕಡೆಗೆ ಟೈಟ್ ಮಾಡೋದು, ಕರೆಕ್ಟ್ ಸ್ಪ್ಯಾನರ್ ತೊಗೊಂಡು ಟೈಟ್ ಮಾಡಬೇಕು. ಆ್ಯಂಡ್ ರಿಪ್ಲೇಸ್ ದ ವೀಲ್ ಗಾರ್ಡ್ ಕರೆಕ್ಟ್ಲಿ. ಇದೆಲ್ಲ ಆದಮೇಲೆ ವೀಲ್ ಗಾರ್ಡ್ನ ತೆಗೆದಿರ್ತೀವಲ್ಲ ಫಿಕ್ಸ್ ಮಾಡೋದಕ್ಕೆ, ಆ ವೀಲ್ ಗಾರ್ಡ್ನೆಲ್ಲ ನೀಟಾಗಿ ಎಲ್ಲೆಲ್ಲಿತ್ತು ಅಲ್ಲಲ್ಲಿ ನಾವು ವಾಪಸ್ ಅದನ್ನು ಫಿಕ್ಸ್ ಮಾಡಿಬಿಡ್ಬೇಕು. ಆ್ಯಂಡ್ ರನ್ ದ ವೀಲ್ ಅಟ್ ಇಟ್ಸ್ ರೆಕಮೆಂಡೆಡ್ ಸ್ಪೀಡ್ ಇನ್ ದಿ ಗ್ರೈಂಡಿಂಗ್ ಮಿಷಿನ್ ಫಾರ್ ಅಟ್ಲೀಸ್ಟ್ ಎ ಮಿನಿಟ್. ಮತ್ತು ಇದೆಲ್ಲ ಫಿಕ್ಸ್ ಆದಮೇಲೆ ಪಕ್ಕಕ್ಕೆ ನಿಂತ್ಕೊಂಬಿಟ್ಟು, ಅದು ಎದುರುಗಡೆ ನಿಂತ್ಕೊಳ್ದೇನೆ ಪಕ್ಕಕ್ಕೆ ನಿಂತ್ಕೊಂಬಿಟ್ಟು ಗ್ರೈಂಡಿಂಗ್ ಮಿಷಿನ್ನ ಆನ್ ಮಾಡಬೇಕು. 1 ನಿಮಿಷ ಅದು ಮ್ಯಾಕ್ಸಿಮಮ್ ಸ್ಪೀಡ್ ಹೋದ್ಮೇಲೆ ಅಟ್ಲೀಸ್ಟ್ 1 ನಿಮಿಷ ರನ್ ಆಗೋ ಥರ ನೋಡ್ಕೋಬೇಕು. ಕಂಪ್ಲೀಟ್ 1 ನಿಮಿಷ ರನ್ ಆದಮೇಲೆ ಅದನ್ನು ಯೂಸ್ ಮಾಡಬೇಕು. ಅಲ್ಲಿ ತನಕ ನಾವು ಅದನ್ನು ಚೆಕ್ ಮಾಡಬೇಕು. ಫಸ್ಟು ಎಲ್ಲ ಫಿಕ್ಸ್ ಮಾಡಿದ್ವಿ ಅಂದ್ಬಿಟ್ಟು ಟಕ್ ಅಂತ ನಾವು ಕೆಲಸ ಮಾಡೋದಲ್ಲ. ಫಸ್ಟು ಪಕ್ಕದಲ್ಲಿ ನಿಂತ್ಕೊಂಬಿಟ್ಟು ಆನ್ ಮಾಡಬೇಕು. ಮ್ಯಾಕ್ಸಿಮಮ್ ಸ್ಪೀಡ್ ಹೋದ್ಮೇಲೆ 1 ನಿಮಿಷ ಆದಮೇಲೆ ನಮಗೇನು ಕೆಲಸ ಬೇಕೋ ಅದನ್ನು ಮುಂದಕ್ಕೆ ಮಾಡ್ಕೋಬೇಕು. ಇನ್ನು ನೆಕ್ಸ್ಟು ನೋಡಿ, ಫಿಗರ್ ಬಂತು. ಈ ಫಿಗರ್ ಮೂಲಕ ಈ ವೀಲ್ನ ಮೌಂಟ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ಪು ಒಂದು ರೌಂಡು ಇನ್ನೊಂದು ಸಲ ಹೇಳ್ಬಿಡ್ತೀನಿ. ನೋಡಿ, ಇಲ್ಲಿ ಫಸ್ಟು ಆ ಮೆಷಿನಲ್ಲಿರೋವಂಥ ಗಾರ್ಡ್ಗಳನ್ನೆಲ್ಲ ಬಿಚ್ಕೊಂಡಿದ್ದಾರೆ, ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಬೇಕಾದಂಥ ಸ್ಪ್ಯಾನರ್ ಇದೆ, ಗ್ರೈಂಡಿಂಗ್ ವೀಲ್ ಇದೆ, ಫ್ಲ್ಯಾಂಜಸ್ ಇದೆ, ಮತ್ತು ಪೇಪರ್ ಡಿಸ್ಕ್ ಇದೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದು ವೀಲ್ ಗಾರ್ಡ್ಗಳನ್ನ ಬಿಚ್ಚಿಟ್ಟಿದ್ದಾರೆ. ಸ್ಪ್ಯಾನರ್ ಇದೆ, ಇಲ್ಲಿ 2 ನಟ್ಟಿದೆ ನೋಡಿ, 2 ನಟ್ಟು, ಸ್ಪ್ಯಾನರು, ಇದು ಫ್ಲ್ಯಾಂಜು, ಇದು ಪೇಪರ್ ಡಿಸ್ಕು, ಇದು ಗ್ರೈಂಡಿಂಗ್ ವೀಲು, ಇನ್ನೊಂದು 2 ಸ್ಪ್ಯಾನರ್ಗಳಿದ್ದಾವೆ. ಇದನ್ನ ನಾವು ರೆಡಿ ಮಾಡಿ ಇಟ್ಕೋತೀವಿ. ರೆಡಿ ಮಾಡಿ ಇಟ್ಕೊಂಬಿಟ್ಟು ಫಸ್ಟು ಮಿಷಿನ್ ಪವರ್ನ ಕಿತ್ತಾಕ್ತೀವಿ. ಇದಿಷ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟು ಮಿಷಿನ್ ಪವರ್ನ ಕಿತ್ತಾಕ್ತೀವಿ. ಇದಿಷ್ಟು ಹಿಂಗೆ ಬಿಚ್ಚು ಇಟ್ಕೊಂಬಿಡ್ತೀವಿ. ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀವಿ, ಗ್ರೈಂಡಿಂಗ್ ವೀಲ್ ತೊಗೋತೀವಿ. ಗ್ರೈಂಡಿಂಗ್ ವೀಲ್ ತೊಗೊಂಡು ಗ್ರೈಂಡಿಂಗ್ ವೀಲ್ ಕ್ರ್ಯಾಕ್ ಆಗಿದೆಯಾ, ಬುಷ್ ಕರೆಕ್ಟ್ ಆಗಿದೆಯಾ, ಏನು ಎತ್ತ ಇನ್ಸ್ಪೆಕ್ಷನ್ ಮಾಡ್ತೀವಿ. ಅದು ಮಾಮೂಲಿ ಇನ್ಸ್ಪೆಕ್ಷನ್ ಎಲ್ಲ ಅವಾಗಲೇ ಹೇಳಿದ್ವಲ್ಲ, ಅದೇ ಥರ ಇನ್ಸ್ಪೆಕ್ಷನ್ ಮಾಡ್ತೀವಿ. ಕರೆಕ್ಟಾಗಿದೆಯಾ, ಈ ಬೋರ್ ಡಯಾಮೀಟ್ರ್ ಎಲ್ಲ ಕರೆಕ್ಟಾಗಿರೋದಿದೆಯಾ, ಯಾವ ಗ್ರೈಂಡಿಂಗ್ ವೀಲ್ ಇದು ನನಗೆ ಬೇಕಾಗಿರೋದೇನಾ, ಇದರಲ್ಲಿ ಏನಾದ್ರು ಸಣ್ಣ ಪುಟ್ಟ ಕ್ರ್ಯಾಕ್ಸ್ಗಳಿದ್ದಾವೆ ಚೆಕ್ ಮಾಡ್ಕೋತೀವಿ. ಚೆಕ್ ಮಾಡಿಕೊಂಡು ನೆಕ್ಸ್ಟು ಫ್ಲ್ಯಾಂಜು, ಸ್ಪಿಂಡಲ್ ಫ್ಲ್ಯಾಂಜ್ ಅಂತ ಕರಿತೀವಿ. ಇದು ಇನ್ನರ್ ಫ್ಲ್ಯಾಂಜು. ನೋಡಿ, ಈ ಫ್ಲ್ಯಾಂಜು ಕರೆಕ್ಟಾಗಿದೆಯಾ, ಇದು ಒಂದು ಡಿಸ್ಕ್ ಥರ ಇದಲ್ವಾ, ಈ ಡಿಶ್ ಥರ ಇದಲ್ವಾ, ನೋಡಿರಿ ಈ ಡಿಶ್ ಥರ ಇದೆ. ಇದು ಬೇರಿಂಗ್ ಏರಿಯಾ. ನೋಡಿ, ಇಲ್ಲಿ ಇದೆಯಲ್ಲ, ಇದು ಬೇರಿಂಗ್ ಏರಿಯಾ. ಈ ಬೇರಿಂಗ್ ಏರಿಯಾ ಕರೆಕ್ಟಾಗಿದೆಯಾ, ಇಲ್ಲೆಲ್ಲೂ ಇದು ಗಲೀಜೇನು ಇಲ್ವಾ, ಬೇರೆ ಪಿಸ್ರು ಏನು ಇಲ್ವಾ, ಔಟ್ ಹೊಡಿತಾ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ಕೋತೀವಿ. ಚೆಕ್ ಮಾಡಿಕೊಂಡು ನೋಡಿ, ಇಲ್ಲಿ ಒಳಗಡೆ ಇನ್ನರ್ ಫ್ಲ್ಯಾಂಜ್, ಇದು ಇನ್ನರ್ ಸ್ಪಿಂಡಲ್ ಫ್ಲ್ಯಾಂಜ್. ಈ ಇನ್ನರ್ ಫ್ಲ್ಯಾಂಜನ್ನ ಈ ಥರ ಫಿಕ್ಸ್ ಮಾಡ್ತೀವಿ. ನೋಡಿ, ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದನ್ನು ಒಳಗಡೆ ಫಸ್ಟು ಇಲ್ಲಿ ಫಿಕ್ಸ್ ಮಾಡಿರೋದು ಇನ್ನರ್ ಫ್ಲ್ಯಾಂಜು. ಫಸ್ಟು ಇನ್ನರ್ ಫ್ಲ್ಯಾಂಜನ್ನ ಫಿಕ್ಸ್ ಮಾಡ್ತೀವಿ ಟೈಟಾಗಿ. ಅದಕ್ಕೊಂದು ಜಾಗ ಇರ್ತದೆ, ಹೋಗಿ ಲಾಕ್ ಆಗುತ್ತೆ, ಅಲ್ಲೋಗಿ ನೀಟಾಗಿ ಫಿಕ್ಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟು ಈ ಫ್ಲ್ಯಾಂಜ್ ಹಾಕಿದ್ಮೇಲೆ ಅದಕ್ಕೆ ಪೇಪರ್ ಡಿಸ್ಕ್ ಹಾಕ್ತೀವಿ. ಫಸ್ಟು ಇನ್ನರ್ ಫ್ಲ್ಯಾಂಜ್ ಹಾಕ್ತೀವಿ, ಆಮೇಲೆ ಪೇಪರ್ ಡಿಸ್ಕ್ ಹಾಕ್ತೀವಿ. ನೋಡಿ, ಇಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲರೂ. ಮೊದಲು ಇನ್ನರ್ ಫ್ಲ್ಯಾಂಜ್ ಹಾಕಿದ್ವಿ, ಆಮೇಲೆ ಪೇಪರ್ ಡಿಸ್ಕ್ ಹಾಕ್ತೀವಿ. ಮೊದಲು ಇನ್ನರ್ ಫ್ಲ್ಯಾಂಜು, ಆಮೇಲೆ ಪೇಪರ್ ಡಿಸ್ಕು. ಈ ಪೇಪರ್ ಡಿಸ್ಕ್ ಹಾಕಿದ್ಮೇಲೆ ಈ ಬುಷ್ ಕರೆಕ್ಟಾಗಿದೆಯಾ ವೀಲಲ್ಲಿ, ಈ ಬುಷ್ ಇದೆಯಲ್ಲ, ಈ ಸ್ಪಿಂಡಲ್ಗೆ ಹೋಗಿ ಕೂತ್ಕೊಳ್ತಲ್ಲ ಜಾಗ, ಈ ಬುಷ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಗ್ರೈಂಡಿಂಗ್ ವೀಲ್ನ ಫಿಕ್ಸ್ ಮಾಡ್ತೀವಿ. ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟು ಫ್ಲ್ಯಾಂಜ್ ಫಿಕ್ಸ್ ಮಾಡ್ತೀವಿ, ಇನ್ನರ್ ಫ್ಲ್ಯಾಂಜ್ ಆದಮೇಲೆ ಪೇಪರ್ ಡಿಸ್ಕು ನಾವು ಸಪ್ರೇಟಾಗಿ ಏನಾರು ಹಾಕಬೇಕಾದ್ರೆ ಪೇಪರ್ ಡಿಸ್ಕು, ಇಲ್ಲ ಈ ಥರ ಇದ್ದರೆ ಓಕೆ, ಅಲ್ಲೇ ಮಿಷಿನ್ ಈ ಗ್ರೈಂಡಿಂಗ್ ವೀಲಲ್ಲಿದ್ದರೆ ನಾವೇನು ಹಾಕೋದೇನು ಬೇಕಾಗಿಲ್ಲ. ಮೊದಲು ಇನ್ನರ್ ಫ್ಲ್ಯಾಂಜು, ಆಮೇಲೆ ಇದಿಲ್ಲ ಅಂತಂದರೆ ಪೇಪರ್ ಡಿಸ್ಕ್ನ ನಾವು ಹಾಕಬೇಕಾಗುತ್ತೆ. ಫಸ್ಟು ಫ್ಲ್ಯಾಂಜ್ ಹಾಕಿ, ನೆಕ್ಸ್ಟು ಪೇಪರ್ ಡಿಸ್ಕ್ ಹಾಕಿ, ಬುಷನ್ನ ಚೆಕ್ ಮಾಡಿಕೊಂಡು ವೀಲ್ನ ಈ ಥರ ಫಿಕ್ಸ್ ಮಾಡ್ತೀವಿ. ಇಲ್ಲಿ ವೀಲ್ನ ಫಿಕ್ಸ್ ಮಾಡಿದ್ಮೇಲೆ ಪುನಃ ಹೊರಗಡೆಗೆ ಪೇಪರ್ ಡಿಸ್ಕ್ನ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡ್ತೀವಿ. ನೋಡಿ, ಇಲ್ಲಿ ಫಸ್ಟು ಫ್ಲ್ಯಾಂಜು, ಆಮೇಲೆ ಪೇಪರ್ ಡಿಸ್ಕು, ವೀಲ್ ಹಾಕಿದ್ಮೇಲೆ ಫಸ್ಟು ಪೇಪರ್ ಡಿಸ್ಕ್ ಹಾಕ್ತೀವಿ ಅಲ್ವಾ. ವೀಲ್ಗೆ ಪೇಪರ್ ಡಿಸ್ಕ್ ಬರಬೇಕು. ನೋಡಿ, ಇಲ್ಲೂ ಅಷ್ಟೇ ವೀಲ್ಗೆ ಪೇಪರ್ ಡಿಸ್ಕ್ ಅಂಟ್ಕೊಂಡಿದೆ, ಗ್ರೈಂಡಿಂಗ್ ವೀಲ್ಗೆ ಪೇಪರ್ ಡಿಸ್ಕ್ ಅಂಟ್ಕೊಂಡಿದೆ.
ಸೊ ಇಲ್ಲೂ ವೀಲ್ಗೆ ಪೈಪರ್ ಡಿಸ್ಕು ಅಂಟ್ಕೊಳೋ ಥರ ನೋಡ್ಕೋಬೇಕು. ಆ್ಯಂಡ್ ದೆನ್ ಔಟರ್ ಫ್ಲ್ಯಾಂಜನ್ನ ಫಿಕ್ಸ್ ಮಾಡಬೇಕು. ಔಟರ್ ಫ್ಲ್ಯಾಂಜ್ ಇದೂ ಅಷ್ಟೇ, ಇದು ಬೇರಿಂಗ್ ಏರಿಯಾ. ಈ ಬೇರಿಂಗ್ ಏರಿಯಾನ ಕರೆಕ್ಟಾಗಿದೆಯಲ್ವ ಅಂತ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದು ಸೂಟ್ ಆಗೋ ಥರ ನೀಟಾಗಿ ಫಿಕ್ಸ್ ಮಾಡಿ ನಟ್ ಹಾಕಿ ಕರೆಕ್ಟ್ ಸ್ಪಾನರ್ ತೊಗೊಂಡು ಟೈಟ್ ಮಾಡಿ ಫಿಕ್ಸ್ ಮಾಡ್ತೀವಿ. ಇದಿಷ್ಟು ಪ್ರೊಸೀಜರು. ಫಸ್ಟು ಗಾರ್ಡೆಲ್ಲ ಬಿಚ್ಕೊಂಡು ಟೂಲ್ಸ್ ರೆಡಿ ಮಾಡ್ಕೊಳ್ಳೋದು, ಗ್ರೈಂಡಿಂಗ್ ವೀಲ್ ಚೆಕ್ ಮಾಡ್ಕೊಳ್ಳೋದು, ಮೊದಲು ಇನ್ನರ್ ಫ್ಲ್ಯಾಂಜನ್ನು ಫಿಕ್ಸ್ ಮಾಡೋದು, ಇನ್ನರ್ ಫ್ಲ್ಯಾಂಜನ್ನು ಫಿಕ್ಸ್ ಮಾಡಿದ್ಮೇಲೆ ಪೇಪರ್ ಡಿಸ್ಕ್ನ ಫಿಕ್ಸ್ ಮಾಡೋದು, ಆಮೇಲೆ ಬುಷ್ ಕರೆಕ್ಟಾಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ವೀಲ್ನ ಫಿಕ್ಸ್ ಮಾಡೋದು. ವೀಲ್ ಫಿಕ್ಸ್ ಆದಮೇಲೆ ಪೇಪರ್ ಡಿಸ್ಕ್ ಹಾಕೋದು, ಪೇಪರ್ ಡಿಸ್ಕ್ ಹಾಕಿದ್ಮೇಲೆ ಫ್ಲ್ಯಾಂಜ್ ಫಿಕ್ಸ್ ಮಾಡಿಬಿಟ್ಟು ನಟ್ ಹಾಕಿ ಟೈಟ್ ಮಾಡೋದು. ಇದಿಷ್ಟು ಮೌಂಟಿಂಗ್ ಮಾಡೋವಂಥ ಪ್ರೊಸೀಜರು ಸ್ಟೆಪ್ ಬೈ ಸ್ಟೆಪ್ಪು. ಇದೇ ಸ್ಟೆಪ್ನ ನಾವು ಫಾಲೋ ಮಾಡ್ಕೊಂಡೋದ್ರೆ ನೀಟಾಗಿ ಮೌಂಟಿಂಗ್ ಆಗುತ್ತೆ. ಕಾಷನ್ಸ್, ಇದನ್ನು ಮೌಂಟ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕೆಲವು ಎಚ್ಚರಿಕೆ ಕ್ರಮಗಳನ್ನ ನಾವು ಗಮನಿಸಬೇಕಾಗುತ್ತೆ. ದ ನಟ್ ಶುಡ್ ಓನ್ಲಿ ಬಿ ಟೈಟನ್ಡ್ ಸಫಿಷಿಯೆಂಟ್ಲಿ ಟು ಹೋಲ್ಡ್ ದಿ ವೀಲ್ ಫರ್ಮ್ಲಿ. ನಟ್ ಎಷ್ಟಪ್ಪ ಟೈಟ್ ಮಾಡಬೇಕು ಅಂತಂದರೆ ಫರ್ಮಾಗಿ ಟೈಟಾಗಿ ಕೂತ್ಕೊಂಡಿದೆಯಾ ಸಫಿಷಿಯೆಂಟಾಗಿ ಅಷ್ಟೇ ಟೈಟ್ ಮಾಡಬೇಕು. ಓವರ್ ಟೈಟು ಮಾಡಬಾರ್ದು. ಇಫ್ ಇಟ್ ಈಸ್ ಟೈಟನ್ಡ್ ಎಕ್ಸಸಿವ್ಲಿ ದ ವೀಲ್ ಮೇ ಬ್ರೇಕ್. ತುಂಬ ಓವರ್ ಟೈಟ್ ಮಾಡಿಬಿಟ್ರೆ ವೀಲೇ ಬ್ರೇಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಎಷ್ಟು ಬೇಕೋ ಅಷ್ಟೇ ಸಫಿಷಿಯೆಂಟಾಗಿ ಟೈಟ್ ಮಾಡಿ ಫರ್ಮಾಗಿ ಹಿಡ್ಕೋಬೇಕು. ಹಾಗಂತೇಳ್ಬಿಟ್ಟು ಫುಲ್ಲು ಲೂಸ್ ಆಗೋ ಬಿಡೋಂಗಿಲ್ಲ ಅಂತೇಳ್ಬಿಟ್ಟು ದಿಕ್ಕಪ್ಪನ ಟೈಟು ಮಾಡೋಂಗಿಲ್ಲ. ಎಕ್ಸಸಿವ್ ಆಗಿ ಟೈಟು ಮಾಡೋಂಗಿಲ್ಲ. ಎಕ್ಸಸಿವ್ ಟೈಟ್ ಮಾಡಿದ್ರೆ ವೀಲು ಬ್ರೇಕೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದ ನಟ್ ಈಸ್ ಥ್ರೆಡೆಡ್ ಆನ್ ಟು ದ ಸ್ಪಿಂಡಲ್ ಇನ್ ಎ ಡೈರೆಕ್ಷನ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ವೀಲ್ ಸ್ಪಿಂಡಲ್. ಆ ಸ್ಪಿಂಡಲ್ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ನಟ್ಟನ್ನು ಟೈಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಕೆಲವು ಪಾಯಿಂಟ್ಸ್ ನೋಟ್ ಮಾಡ್ಕೋಬೇಕಾಗುತ್ತೆ ನಾವು ಏನೇನು ಅಂತ. ಇಲ್ಲಿ ಒಂದು ಇಟ್ಕೊಟ್ಟಿದ್ದಾನೆ, ಸ್ಟಡಿ ದೀಸ್ ಇಲುಸ್ಟ್ರೇಷನ್ಸ್ ಕೇರ್ಫುಲಿ ಆ್ಯಂಡ್ ನೋಟ್ ದ ಪಾಯಿಂಟ್ಸ್ ಟು ವಾಚ್ ವೆನ್ ಮೌಂಟಿಂಗ್ ಗ್ರೈಂಡ್ ವೀಲ್. ಇಲ್ಲಿ 2 ಫಿಗರ್ ಕೊಟ್ಟಿದ್ದಾನೆ, ಇದನ್ನು ತುಂಬ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿ ಆಮೇಲೆ ಮೌಂಟ್ ಮಾಡಿ ಅಂತ. ನೀವು ಮೌಂಟಿಂಗ್ ಮಾಡೋಕ್ಕೆ ಮುಂಚೆ ಇದನ್ನು ಸ್ಟಡಿ ಮಾಡಬೇಕು ಅಂತ. ಅಂದರೆ ಇದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ. ಏನಿದು ಸ್ಟಡಿ ಮಾಡಿದ್ರೆ ನೋಡಿ, ಈ ಫಿಗರು ಕರೆಕ್ಟ್ ಅಂತ ಕೊಟ್ಟಿದ್ದಾನೆ, ಇಲ್ಲಿ ಈ ಫಿಗರು ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾನೆ. ಅಂದರೆ ಇದು ಸರಿ ಇಲ್ಲ, ಈ ಕಡೆ ರೈಟ್ ಸೈಡಲ್ಲಿರೋದು ಸರಿ ಇಲ್ಲ, ಈ ಲೆಫ್ಟ್ ಸೈಡಲ್ಲಿರೋದು ಸರಿ, ಅಂದರೆ ಮೌಂಟಿಂಗ್ ಮಾಡಿರೋದು ಸರಿ ಅಂತ. ಏನೇನು ಡಿಫ್ರೆನ್ಸ್ ಇದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಬೋಲ್ಟರ್ ಅಂತ ಒಂದಿದೆ ಆಯಿತಾ, ಇಲ್ಲಿ ಬೋಲ್ಟರ್ ಅಂತ ಇಲ್ಲ. ಮತ್ತು ಇಲ್ಲಿ ಫ್ಲ್ಯಾಂಜ್ ರೀಸಸ್ ಇಲ್ಲ, ಇಲ್ಲಿ ಫ್ಲ್ಯಾಂಜ್ ರೀಸಸ್ ಇದೆ. ಫ್ಲ್ಯಾಂಜಲ್ಲಿ ಬೇರಿಂಗ್ ಏರಿಯಾ ಮಾತ್ರ ಟಚ್ ಆಗಬೇಕು, ಒಳಗಡೆ ಏರಿಯಾ ಟಚ್ ಆಗಬಾರ್ದು. ಬೇರಿಂಗ್ ಏರಿಯಾ ಮಾತ್ರ ನೋಡಿ, ಇಲ್ಲಿ ಬೇರಿಂಗ್ ಏರಿಯಾ ಮಾತ್ರ ಟಚ್ ಆಗಬೇಕು. ಇದೆಲ್ಲ ರೀಸಸ್ ಅಂತಂದರೆ ಸ್ಮಾಲ್ ಗ್ಯಾಪ್ ಇದೆ. ಈ ಗ್ಯಾಪ್ ಇರಬೇಕು. ಅದು ಡಿಶ್ ಥರ ಇರುತ್ತಲ್ವಾ, ಡಿಶ್ ಥರ ಇದ್ಮೇಲೆ ಅವ ಪೂರ್ತಿ ಹೆಂಗೆ ಕಚ್ಕೊಳ್ಳೋಕೆ ಸಾಧ್ಯ ಅಲ್ವಾ. ಆ ಡಿಶ್ ಥರ ಇದ್ಮೇಲೆ ಇಷ್ಟು ಹಿಂಗೆ ಇರಲೇಬೇಕಲ್ವ, ಇಲ್ಲಿ ಸಣ್ಣ ಗ್ಯಾಪ್ ಬರಲೇಬೇಕಲ್ವ. ಸೊ ಇದು ರೀಸಸ್ ಇದೆಯಾ ಇಲ್ವಾ ನೋಡ್ಕೋಬೇಕು. ನೋಡಿ, ಇಲ್ಲಿಲ್ಲ, ಇಲ್ಲಿದೆ, ಇರಬೇಕದು, ಇದ್ದರೆ ಕರೆಕ್ಟು, ಇಲ್ಲದೆ ಇದ್ದರೆ ತಪ್ಪು. ಆಮೇಲೆ ನೋಡಿ, ಈ ಫ್ಲ್ಯಾಂಜು ಒಂದು ಒಳಗಡೆ ಫ್ಲ್ಯಾಂಜು ಇಷ್ಟು ದೊಡ್ಡದಿದೆ, ಈ ಔಟರ್ ಫ್ಲ್ಯಾಂಜು ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಟ್ಟಿದೆ. ನೋಡಿ, ಇಲ್ಲಿ 2 ಈಕ್ವಲ್ ಆಗಿದೆ, 2 ಈಕ್ವಲ್ ಆಗಿದೆ. ಇದೇ ನೀವು ಇವೆರಡು ಫಿಗರ್ಗಿರೋ ವ್ಯತ್ಯಾಸ. ಸೊ 2 ಒಂದೇ ಥರ ಇದೆಯಲ್ಲ ಅಂತ ಕಣ್ಣಿಗೆ ನೋಡಿದ ತಕ್ಷಣ ಅನಿಸುತ್ತೆ, ಬಟ್ ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲಿ ಕಾಣುತ್ತೆ. ನೋಡಿ, ಈ ಫ್ಲ್ಯಾಂಜ್ 2 ಒಂದೇ ಸೈಜ್ದು, ನೀವು 2 ಒಂದೇ ಸೈಜ್ದು ಯೂಸ್ ಮಾಡಬೇಕು. ಎಷ್ಟಿರಬೇಕಿದು, ಈ ವೀಲ್ ಡಯಾಮೀಟರ್ದು 1/3 ಡಯಾಮೀಟರ್ ಇರಬೇಕು. ನೋಡಿ, ಇಲ್ಲಿ ಒಂದು ದಿಕ್ಕಾಪಲ ದೊಡ್ಡದು, ಇನ್ನೊಂದು ಸಣ್ಣದು. ಸೊ ಈ ಥರ ಇರಬಾರ್ದು. ಆ್ಯಂಡ್ ಇಲ್ಲಿ ನೋಡಿ, ಈ ಬೇರಿಂಗ್ ಏರಿಯಾ ಎಲ್ಲೂ ಗ್ಯಾಪ್ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆ, ಇದು ನಾನು ಆರೋ ಇಡಲ್ಲಿ ತೋರಿಸ್ತಾ ಇದ್ದೆ ನೋಡಿ, ಇಲ್ಲೆಲ್ಲೂ ಗ್ಯಾಪ್ ಇಲ್ಲ, ಬಟ್ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ. ಕಾಂಟ್ಯಾಕ್ಟ್ ಏರಿಯಾ ಕರೆಕ್ಟಾಗಿ ಮೇಂಟೈನ್ ಆಗಿಲ್ಲ. ಈ ಕಾಂಟ್ಯಾಕ್ಟ್ ಏರಿಯಾ ಕರೆಕ್ಟಾಗಿ ಮೇಂಟೈನ್ ಆಗಬೇಕು, ಇಲ್ಲಾಂತಂದರೆ ಡ್ಯಾಮೇಜ್ ಆಗುತ್ತೆ. ಸೊ ಈ ಕಾಂಟ್ಯಾಕ್ಟ್ ಏರಿಯಾ ಕರೆಕ್ಟಾಗಿ ಟಚ್ ಆಗಬೇಕು, ಆಯಿತಾ. ಮತ್ತು ಇನ್ನರ್ ಫ್ಲ್ಯಾಂಜ್ ನಾಟ್ ಕೀಡ್ ಟು ದ ಸ್ಪಿಂಡಲ್. ಇಲ್ಲೊಂದು ಫ್ಲ್ಯಾಂಜು ಮಾಡಿದ್ದಾನೆ, ಇಲ್ಲಿ ಕೀ ಅಲ್ಲೋಗಿ ಲಾಕ್ ಆಗಿದೆ, ಇಲ್ಲಿ ಲಾಕ್ ಆಗಿಲ್ಲ. ಸೊ ಇದಿಷ್ಟು ಡಿಫ್ರೆನ್ಸ್ ಇದೆ ಒಂದಕ್ಕೊಂದು, ಆಯಿತಾ. ಇಲ್ಲಿ ಯಾವುದೋ ರೀಸಸ್ ಇಲ್ಲ, ಫ್ಲ್ಯಾಂಜ್ ರೀಸಸ್ಸು. ಇದು ಒಂದು ದೊಡ್ಡದು ಹಾಕ್ಬಿಟ್ಟಿದ್ದಾನೆ, ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇಲ್ಲ. ಸೊ ಇದನ್ನೆಲ್ಲ ಗಮನಿಸಿದ್ರೆ ನಮಗೆ ನೋಡಿ, ಈ ಥರ ಫಿಕ್ಸ್ ಮಾಡಬೇಕು. ನಾವು ಮೌಂಟ್ ಮಾಡಿದ್ಮೇಲೆ ಈ ಥರ ಇರಬೇಕು. ಗ್ರೈಂಡಿಂಗ್ ವೀಲ್ ಮೌಂಟ್ ಆದಮೇಲೆ
ನೋಡಿ ಥರ ನಮಗೆ ಲೆಫ್ಟಲ್ಲಿ ಇದೆಯಲ್ಲ ಈ ಫಿಗರ್ ಥರ ಇರಬೇಕು. ಇದಿಷ್ಟು ನಮಗೆ ಗಮನದಲ್ಲಿ ಇರಬೇಕು. ನಾವು ವೀಲ್ನ ಮೌಂಟ್ ಮಾಡುವಾಗ ಇದಿಷ್ಟು ಗಮನದಲ್ಲಿದ್ದರೆ ಪ್ರಾಪರಾಗಿ ನಾವು ವೀಲ್ನ ಮೌಂಟ್ ಮಾಡ್ಬೋದು. ಆ್ಯಂಡ್ ವಾಷರ್ ಆಫ್ ಕಂಪ್ರೆಸಿಬಲ್ ಮೆಟೀರಿಯಲ್ ಸಚ್ ಆಸ್ ಕಾರ್ಡ್ಬೋರ್ಡ್, ಲೆದರ್, ರಬ್ಬರ್ ಎಕ್ಸೆಟ್ರಾ ನಾಟ್ ಮೋರ್ ದ್ಯಾನ್ 1.5 mm thick ಶುಡ್ ಬಿ ಫಿಟೆಡ್ ಬಿಟ್ವೀನ್ ದಿ ವೀಲ್ ಆ್ಯಂಡ್ ಫ್ಲಾಂಜಸ್. ಮತ್ತು ಈ ಪೇಪರ್ ಡಿಸ್ಕ್ ಅಂತ ಏನು ಹೇಳಿದ್ವಿ ಅಥವಾ ಪೇಪರ್ ವಾಷರ್ ಅಂತ ಏನು ಕರಿತೀವಿ, ಅದು ನಾವೇ ಹಾಕೋಬೇಕಾದಂಥ ಪರಿಸ್ಥಿತಿ ಇದ್ದರೆ ವೀಲಲ್ಲೇ ಕೊಟ್ಬಿಟ್ಟಿರ್ತಾನೆ. ಬೈ ಚಾನ್ಸ್ ವೀಲಲ್ಲಿ ಕೊಟ್ಟಿಲ್ಲ ಅಂತಂದರೆ ಅದು 1.5 mm ದಪ್ಪ ಇರೋವಂಥದ್ದನ್ನು ಯೂಸ್ ಮಾಡಬಾರ್ದು. 1.5 mm ಜಾಸ್ತಿ ಇರೋವಂಥ ಪೇಪರ್ ವಾಷರ್ನ ಯೂಸ್ ಮಾಡಬಾರ್ದು. ಪೇಪರೋ, ಲೆದರೋ, ಹಾರ್ಡ್ಬೋರ್ಡೋ ಅಥವಾ ಕಾರ್ಡ್ಬೋರ್ಡೋ ಏನೋ ಯೂಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆ ಯೂಸ್ ಮಾಡೋದು 1.5 mm ಜಾಸ್ತಿ ದಪ್ಪ ಇರಬಾರ್ದು. ಆ ಫ್ಲ್ಯಾಂಜ್ಗಿಂತ ಫಸ್ಟು ಫಿಕ್ಸ್ ಮಾಡ್ತೀವಲ್ಲ, ವೀಲ್ಗೆ ಪೇಪರ್ ಡಿಸ್ಕ್ ಅಂಟ್ಕೊಂಡಿರ್ತದೆ, ಆಮೇಲೆ ಫ್ಲ್ಯಾಂಜ್ ಅಂಟ್ಕೊಂಡಿರ್ತದೆ ಅಲ್ವಾ. ಆ ವೀಲ್ಗೆ ಫಸ್ಟ್ ಅಂಟ್ಕೊಂಡಿರ್ತದಲ್ಲ ಅದನ್ನು ಪೇಪರ್ ವಾಷರ್ ಅಂತನಾದ್ರು ಕರೀರಿ, ಪೇಪರ್ ಡಿಸ್ಕ್ ಅಂತನಾದ್ರು ಕರೀರಿ. ಅದು 1.5 mm thickಗಿಂತ ಜಾಸ್ತಿ ಇರಬಾರ್ದು. ಯಾವ ಸಂದರ್ಭದಲ್ಲಿ? ನಾವೇ ಮಾಡ್ಕೋಬೇಕಾದಂಥ ಸಂದರ್ಭದಲ್ಲಿ. ಕೆಲವು ಸಲ ಅವನೇ ಕೊಟ್ಬಿಟ್ಟು 99% ವೀಲ್ ಜೊತೆಗೇ ಇರುತ್ತದೆ. ವೀಲ್ ಜೊತೆಗೆ ಇದ್ದರೆ ನೋ ಪ್ರಾಬ್ಲಮ್, ಅದನ್ನೇ ಯೂಸ್ ಮಾಡ್ಕೊಳ್ಳೋದು. ಆ ವೀಲ್ ಜೊತೆ ಇಲ್ಲ, ನಾವು ಮಾಡ್ಕೋಬೇಕು ಅಂದಾಗ ನಾವು ಅದ್ರ ಥಿಕ್ನೆಸ್ನ ನಾವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. 1.5 mm ಜಾಸ್ತಿ ಇಲ್ಲದೆ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ದಿಸ್ ಪ್ರಿವೆಂಟ್ಸ್ ಎನಿ ಅನ್ಇವನ್ನೆಸ್ ಆಫ್ ದಿ ವೀಲ್ ಸರ್ಫೇಸ್ ಈಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ದಿ ಟೈಟ್ ಜಾಯಿನ್ ಈಸ್ ಒಪ್ಟೈನ್. ಈ ಥರ ಇದ್ದರೆ ಅವಾಗ ಏನಾಗುತ್ತೆ ಅಂದರೆ, ನೀವು ಸ್ವಲ್ಪ ತುಂಬ ದಪ್ಪ ಇದ್ಬಿಟ್ರೆ ಅದು ರಬ್ಬರು ಅಥವಾ ಲೆದರ್ದು ಕಾರ್ಡ್ಬೋರ್ಡ್ ಆದರೆ ಏನಾಗುತ್ತೆ, ಟೈಟ್ ಆಗ್ತಾ ಅನ್ಇವನ್ನೆಸ್ ಆಗಿಬಿಡುತ್ತೆ. ಅಲ್ಲಿ ಆ ಈವನ್ ಸರ್ಫೇಸು ಅನ್ಇವನ್ನೆಸ್ ಆಗಿಬಿಡುತ್ತೆ. ಅನ್ಇವನ್ನೆಸ್ ಆದಾಗ ನಿಮಗೆ ಬ್ಯಾಲೆನ್ಸ್ ಇರೋದಿಲ್ಲ. ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ ನಿಮಗೆ ಟೈಟ್ ಜಾಯಿಂಟು ಕೂಡ ಇರೋದಿಲ್ಲ. ಸೊ ಇದಿಷ್ಟು ವೀಲ್ ಇನ್ಸ್ಪೆಕ್ಷನ್ ಮತ್ತು ಮೌಂಟಿಂಗ್ ಬಗ್ಗೆ ಮೈ ಡಿಯರ್ ಟ್ರೈನೀಸ್. ಇನ್ನೊಂದು ಸಲ ಅದನ್ನು ನೋಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಆಯಿತಾ. ವೀಲ್ ಮೌಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎಂತೆಂಥ ಕೆಲಸಗಾರರಿಗೆ ಗ್ರೈಂಡಿಂಗ್ ವೀಲ್ ಮೌಂಟಿಂಗ್ ಮಾಡೋಕ್ಕೆ ಬರೋದಿಲ್ಲ. ITI ಸ್ಟೂಡೆಂಟ್ಸು 99% ಮೌಂಟಿಂಗ್ ಮಾಡ್ತಾರೆ. ITI ಸ್ಟೂಡೆಂಟ್ಸು 99% ಮೌಂಟಿಂಗ್ ಮಾಡ್ತಾರೆ. ITIನವ್ರು ಬಿಟ್ಟರೆ ಮೌಂಟಿಂಗ್ ಮಾಡೋದಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ. ಇದು ಎಕ್ಸ್ಪೀರಿಯೆನ್ಸ್ ಆಗಿರಬೇಕು. ಸೊ ಅದಕ್ಕೆ ಕೇರ್ಫುಲ್ಲಾಗಿರಬೇಕು. ಇನ್ಸ್ಪೆಕ್ಷನ್ ಮಾಡಬೇಕು. ಫಸ್ಟು ಯಾವುದಕ್ಕೆ ಕ್ರ್ಯಾಕ್ ಇದೆಯಾ ನೋಡಬೇಕು. ಒಂದು ದಾರ ಕಟ್ಕೊಂಡು ಅದಕ್ಕೆ ನೇತಾಡಕ್ಕೆ ಬಿಟ್ಬಿಟ್ಟು ಒಂದು ವುಡನ್ದು ಮ್ಯಾಲೆಟಾಗಿ ಏನೋ ತೊಗೊಂಡು ಟ್ಯಾಪ್ ಮಾಡಬೇಕು. ಕ್ಲಿಯರ್ ಸೌಂಡ್ ಇದ್ದರೆ ಅದು ಏನು ಕ್ರ್ಯಾಕ್ ಇಲ್ಲ ಅಂತ, ಕ್ಲಿಯರ್ ಸೌಂಡ್ ಇಲ್ಲ ಅಂತಂದರೆ ಕ್ರ್ಯಾಕ್ ಇದೆ ಅಂತ. ನಿಮಗೆ ಡೌಟ್ ಬಂತು ಅಂತಂದರೆ ಟ್ಯಾಗ್ ಹಾಕ್ಬಿಟ್ಟು ಇಟ್ಬಿಡಿ, ಇದು ಡೌಟ್ ಇದೆ ಅಥವಾ ಇದು ಪ್ರಾಬ್ಲಮ್ ಇದೆ. ನಿಮ್ಗೇನು ಅನಿಸುತ್ತೆ ಅದನ್ನು ಬರೆದ್ಬಿಟ್ಟು ಇಟ್ಬಿಟ್ಟು ಟ್ಯಾಗ್ ಹಾಕ್ಬಿಟ್ಟು ನಮ್ಮ ಸುಪೀರಿಯರ್ಗೆ ಇನ್ಫಾರ್ಮ್ ಮಾಡಿಬಿಡಿ, ಅಷ್ಟೇ. ಅದಾದಮೇಲೆ ಮೌಂಟಿಂಗ್ ಮಾಡಬೇಕು. ಮೌಂಟಿಂಗ್ ಮಾಡ್ಬೇಕಾದ್ರೆ ವೀಲ್ ಚೆಕ್ ಮಾಡ್ಕೋಬೇಕು. ಫಸ್ಟು ಒಳಗಡೆ ಇನ್ನರ್ ಫ್ಲ್ಯಾಂಜು, ಆಮೇಲೆ ಪೇಪರ್ ವಾಷರು ಅಥವಾ ಪೇಪರ್ ಡಿಸ್ಕು, ಆಮೇಲೆ ವೀಲು. ಆ ವೀಲ್ ಆದಮೇಲೆ ಪುನಃ ಪೇಪರ್ ಡಿಸ್ಕ್ ಅಥವಾ ಪೇಪರ್ ವಾಷರ್, ಅದಾದಮೇಲೆ ಫ್ಲ್ಯಾಂಜು. ಆ ಫ್ಲ್ಯಾಂಜ್ ಆದಮೇಲೆ ನಟ್ ಹಾಕಿ ನಾವು ಟೈಟ್ ಮಾಡಿ ಫಿಕ್ಸ್ ಮಾಡಬೇಕಾಗುತ್ತೆ. ಇದಿಷ್ಟು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಫಿಗರ್ ಸಮೇತ ನಾನು ನಿಮಗೆ ತೋರಿಸಿದ್ದೀನಿ. ಎಲ್ಲಾದರೂ ಕನ್ಫ್ಯೂಷನ್ ಆದರೆ ಪುನಃ ನೀವು ನನಗೆ ವಾಪಸ್ಸು ಕಾಲ್ ಮಾಡಿ. ಈಗ ಅಸೈನ್ಮೆಂಟು ಎಕ್ಸಾಮಲ್ಲಿ ಯಾವ್ಯಾವ ಥರ ಎಲ್ಲ ಕ್ವಶನ್ಸ್ ಕೇಳ್ಬೋದು ನೋಡೋಣ. ನಂಬರ್ 1, ವಾಟ್ ಈಸ್ ದ ಪರ್ಪಸ್ ಆಫ್ ಗ್ರೈಂಡಿಂಗ್ ವೀಲ್ ಟೆಸ್ಟಿಂಗ್ ಶೋನ್ ಇನ್ ದ ಫಿಗರ್ ಗಿವನ್. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾನೆ. ಏನು ಪರ್ಪಸ್ಗೆ ಈ ಥರ ಮಾಡಿದ್ದಾನೆ ಗ್ರೈಂಡಿಂಗ್ ವೀಲ್ನ ಅಂತ. ಏನು ಪರ್ಪಸ್ಗೆ ಇದು ಗ್ರೈಂಡಿಂಗ್ ವೀಲ್ ಈ ಥರ ಮಾಡಿದ್ದಾನೆ ನೋಡಿಲಿ, ಹ್ಯಾಂಗ್ ಮಾಡಿದ್ದಾನೆ ಅಥವಾ ಇಲ್ಲಿ ಬೆರಳಲ್ಲಿ ಹಂಗೆ ಇಟ್ಕೊಂಡಿದ್ದಾನೆ. ಏನು ಪರ್ಪಸ್ಗಪ್ಪ? ನಾವು ನೋಡಿದ್ವಿ ಅಲ್ವಾ, ಟೆಸ್ಟ್ ಕ್ರ್ಯಾಕ್ ಆನ್ ಗ್ರೈಂಡಿಂಗ್ ವೀಲ್. ಇದು ಏನು ಅಂದರೆ ಗ್ರೈಂಡಿಂಗ್ ವೀಲಲ್ಲಿ ಏನಾದರೂ ಕ್ರ್ಯಾಕ್ ಇದೆಯಾ ಅಂತ ಟೆಸ್ಟ್ ಮಾಡ್ತಾ ಇದ್ದಾನೆ. ಗ್ರೈಂಡಿಂಗ್ ವೀಲಲ್ಲಿ ಏನಾದರೂ ಕ್ರ್ಯಾಕ್ ಇದೆಯಾ ಅಂತ ಟೆಸ್ಟ್ ಮಾಡೋಕ್ಕೆ ಇದನ್ನು ಕೊಟ್ಟಿದ್ದಾನೆ. ಇದೇ ಪರ್ಪಸ್ಸು. ಈ ಥರ ಇಟ್ಕೊಳ್ಳೋ ಪರ್ಪಸ್ಸೇ ಏನಪ್ಪ ಅಂತಂದರೆ ಕ್ರ್ಯಾಕ್ ಇದೆಯಾ ಗ್ರೈಂಡಿಂಗ್ ವೀಲಲ್ಲಿ ಅಂತ ಚೆಕ್ ಮಾಡ್ತಾ ಇರೋದು. ಟೆಸ್ಟ್ ಕ್ರ್ಯಾಕ್ಸ್ ಆನ್ ಗ್ರೈಂಡಿಂಗ್ ವೀಲ್ಸ್. Question number 2, what care to be taken while positioning the tool rest of grinding machine. ಗ್ರೈಂಡಿಂಗ್ ಮಿಷಿನಲ್ಲಿ ನಾವು ಟೂಲ್ ರೆಸ್ಟನ್ನ ಫಿಕ್ಸ್ ಮಾಡಬೇಕಾದ್ರೆ ಏನು ನಾವು ಕೇರ್ ತೊಗೋಬೇಕು ಅಂತಪ್ಪ ಅಂದರೆ, ಪ್ರೊವೈಡ್ ಮಿನಿಮಮ್ ಗ್ಯಾಪ್ ಬಿಟ್ವೀನ್ ವೀಲ್ ಆ್ಯಂಡ್ ಟೂಲ್ ರೆಸ್ಟು ಮತ್ತು ಗ್ರೈಂಡಿಂಗ್ ವೀಲ್ ನಡುವೆ ಮಿನಿಮಮ್ ಗ್ಯಾಪ್ ಒಂದು ಪ್ರೊವೈಡ್ ಮಾಡಬೇಕು. ತುಂಬ ಅಂಟ್ಕೊಳ್ಬಾರ್ದು, ದೊಡ್ಡ ಗ್ಯಾಪೂ ಇರಬಾರ್ದು.
ವೀಲ್ಗೆ ಅಂಟ್ಕೊಂಡಿರಬಾರ್ದು ಅಂತಂದ್ಬಿಟ್ಟು ತುಂಬ ದೊಡ್ಡ ಗ್ಯಾಪನ್ನು ಕೂಡ ಕೊಡಬಾರ್ದು. ಸೊ ಆ ಕೇರ್ನ ನೋಡ್ಕೋಬೇಕು ನಾವು ಟೂಲ್ ರೆಸ್ಟನ್ನು ಫಿಕ್ಸ್ ಮಾಡುವಾಗ. ಆ್ಯಂಡ್ ದ ಫಿಗರ್ ಶೋಸ್ ದ ಅಸೆಂಬ್ಲಿ ಆಫ್ ಎ ಮೌಂಟೆಡ್ ಗ್ರೈಂಡಿಂಗ್ ವೀಲ್. ನೇಮ್ ದ ಪಾರ್ಟ್ ಮಾರ್ಕ್ಡ್ ಎ ಆ್ಯಂಡ್ ಬಿ. ಇಲ್ಲೊಂದು ಅಸೆಂಬಲ್ ಮಾಡಿ ಕೊಟ್ಟಿದ್ದಾನೆ, ಇದರಲ್ಲಿ 2 ಮಾರ್ಕ್ ಮಾಡಿದ್ದಾನೆ. ಅದು ಏನೇನು ಅಂತ ನಾವು ಹೇಳಬೇಕು. ಎ ಏನು? ಎ ಈಸ್ ಅ ಫ್ಲಾಂಜ್ ಆ್ಯಂಡ್ ಬಿ ಈಸ್ ಅ ಗ್ರೈಂಡಿಂಗ್ ವೀಲ್. ಇಲ್ಲಿ ನೋಡಿ, ಇದು ಎ ನಟ್ ಕಡೆಗಿದೆ. ಬೈ ಚಾನ್ಸ್ ಇಲ್ಲಿ ಬರೀ ಫ್ಲ್ಯಾಂಜ್ ಅಂತ ಕೊಡದೆ ಔಟರ್ ಫ್ಲ್ಯಾಂಜ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ಇದು ನಟ್ ಕಡೆಗಿದ್ರೆ ಔಟರ್ ಫ್ಲ್ಯಾಂಜ್. ಈ ಥರ ನಟ್ ಇದೆಯಲ್ಲ, ಈ ನಟ್ ಕಡೆಗೆ ಔಟರ್ ಫ್ಲ್ಯಾಂಜ್. ಬೈ ಚಾನ್ಸ್ ಈ ನಟ್ ಈ ಕಡೆ ಇದ್ದಿದ್ರೆ ಅವಾಗ ನಟ್ ಕಡೆ ಯಾವುದು ಇರ್ತದೆ ಅದು ಔಟರ್ ಫ್ಲ್ಯಾಂಜು. ಬೈ ಚಾನ್ಸ್ ಈ ಎ ಕೊಟ್ಬಿಟ್ಟು ಇದನ್ನು ಔಟರ್ ಫ್ಲ್ಯಾಂಜ್ ಅಂತ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಆವಾಗ ನೀವು ಇದನ್ನು ಔಟರ್ ಫ್ಲ್ಯಾಂಜ್ ಅಂತಲೇ ಬರೀಬೇಕು, ಆಯಿತಾ. ಇನ್ನೊಂದು ಬಿ ಇಲ್ಲಿ ಕೊಟ್ಬಿಟ್ಟು ಇದು ಇನ್ನರ್ ಫ್ಲ್ಯಾಂಜ್ ಅಂತ ಕೊಟ್ಟಿದ್ದ ಅಂದ್ಕೊಳ್ಳಿ, ಆವಾಗ ನಿಮಗೆ ಕನ್ಫ್ಯೂಸ್ ಮಾಡ್ಕೊಬಾರ್ದು ನೀವು. ಸ್ಪಿಂಡಲ್ ಕಡೆ ಇರೋದು ಇನ್ನರ್ ಫ್ಲ್ಯಾಂಜು, ನಟ್ ಕಡೆ ಇರೋದು ಔಟರ್ ಫ್ಲ್ಯಾಂಜು. ಬರೀ ಫ್ಲ್ಯಾಂಜ್ ಅಂತ ಕೊಟ್ಬಿಟ್ರೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ತೋರಿಸ್ಕೊಳ್ಳಿ. ಬರೀ ಫ್ಲ್ಯಾಂಜ್ ಅಂತ ಕೊಟ್ಟವನು ಇದಾದರೂ ಸರಿ, ಓಕೆನಾ. ಬಟ್ ನಿಮಗೆ ಸ್ಪೆಸಿಫಿಕ್ಕಾಗಿ ಅವನು ಇನ್ನರ್ ಫ್ಲ್ಯಾಂಜು ಔಟರ್ ಫ್ಲ್ಯಾಂಜು ಅಂತ ಸ್ಪೆಸಿಫಿಕ್ಕಾಗಿ ಏನಾದ್ರು ಕೇಳಿದ್ರೆ ಆವಾಗ ನೀವು ಗಮನ ಇಟ್ಕೋಬೇಕಾಗತ್ತೆ. ಈ ನಟ್ ಇದೆಯಲ್ಲ, ಈ ನಟ್ಟಿರೋ ಕಡೆದು ಔಟರ್ ಫ್ಲ್ಯಾಂಜು, ಸ್ಪಿಂಡಲ್ ಕಡೆದು ಇನ್ನರ್ ಫ್ಲ್ಯಾಂಜು. ಇದಿಷ್ಟು ಗಮನದಲ್ಲಿ ಇಟ್ಕೋಬೇಕು. ಈಗ ನೀವು ಎ ಬಿ, ಈ ಬಿನ ಇಲ್ಲಿ ಕೊಡ್ದೇನೆ ಇಲ್ಲಿ ಕೊಟ್ಬಿಟ್ಟು ಈ ಬಿ ಯಾವುದು ಎ ಯಾವುದು ಅಂತ ಕೇಳಿದರೆ ನಾವು ಅವಾಗ ಇದು ಔಟರ್ ಫ್ಲ್ಯಾಂಜು, ಇದು ಇನ್ನರ್ ಫ್ಲ್ಯಾಂಜು ಅಂತ ಹೇಳಬೇಕಾಗಿತ್ತು. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಅದು ಒಂದೊಂದು ಸಲ ಹಂಗೆ ಕೇಳಿಬಿಡ್ತಾನೆ, ಆಯಿತಾ. ಸೊ ಸ್ಪಿಂಡಲ್ ಕಡೆಗಿದ್ದರೆ ಇನ್ನರ್ ಫ್ಲ್ಯಾಂಜು, ನಟ್ ಕಡೆಗಿದ್ದರೆ ಔಟರ್ ಫ್ಲ್ಯಾಂಜು. ಕನ್ಫ್ಯೂಸ್ ಮಾಡ್ಕೋಬೇಡಿ, ಓಕೆನಾ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ರಾಂಗ್ ಹಿಯರ್ ಇನ್ ರೆಸ್ಪೆಕ್ಟ್ ಆಫ್ ದಿ ಗ್ರೈಂಡಿಂಗ್ ವೀಲ್ ಆ್ಯಂಡ್ ಟೂಲ್ ರೆಸ್ಟ್. ಇಲ್ಲಿ ಒಂದು ಟೂಲ್ ರೆಸ್ಟು ಮತ್ತು ಗ್ರೈಂಡಿಂಗ್ ವೀಲ್ ಕೊಟ್ಬಿಟ್ಟಿದ್ದಾನೆ. ಏನು ತಪ್ಪಿದೆ ಇದರಲ್ಲಿ ಅಂತ, ಏನು ಮಿಸ್ಟೇಕ್ ಇದೆ ನೋಡಿ. ನಾವು ಆವಾಗಲೇ ಹೇಳಿದ್ವಿ, ಈ ಟೂಲ್ ರೆಸ್ಟನ್ನು ಫಿಕ್ಸ್ ಮಾಡ್ಬೇಕಾದ್ರೆ ತಲೆ ಒಳಗಡೆ ನಮಗೇನಿರಬೇಕು ಅಂತಂದರೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪು ಮಿನಿಮಮ್ ಗ್ಯಾಪ್ ಇರಬೇಕು ಅಂತ. ಇಲ್ಲಿ ಮಿನಿಮಮ್ ಗ್ಯಾಪ್ ಇರಬೇಕು, ತುಂಬ ಅಂಟ್ಕೊಂಡು ಇರಬಾರ್ದು, ಇಷ್ಟು ದೊಡ್ಡ ಗ್ಯಾಪು ಇರಬಾರ್ದು. ಅವನು ಅದನ್ನೇ ಇಲ್ಲಿ ಕೇಳಿರೋದು ಏನು ರಾಂಗು ಅಂತ. ನಮಗಿಲ್ಲಿ ನೋಡಿ ಈ ರಾಂಗೇ ಕಾಣಿಸ್ತಾ ಇರೋದು ನನ್ನ ಕಣ್ಣಿಗೆ. ನೋಡೋಣ ಆನ್ಸರು. ಗ್ಯಾಪ್ ಬಿಟ್ವೀನ್ ಟೂಲ್ ಆ್ಯಂಡ್ ದಿ ಗ್ರೈಂಡಿಂಗ್ ವೀಲ್ ಈಸ್ ಟೂ ಮಚ್. ನೋಡಿಲಿ, ಈ ಗ್ಯಾಪ್ ಇದೆಯಲ್ಲ ತುಂಬ ಜಾಸ್ತಿ ಆಗಿದೆ. ಟೂಲ್ ರೆಸ್ಟ್ ಇದು, ಸಾರಿ ಬರೀ ಟೂಲ್ ಅಂತ ಹಾಕ್ಬಿಟ್ಟಿದ್ದೀನಿ ಇಲ್ಲಿ, ಸಾರಿ ಅದು ಟೂಲ್ ರೆಸ್ಟ್. ಇಲ್ಲಿ ಟೂಲ್ ರೆಸ್ಟ್ ಅಂತ ಹಾಕೋಬೇಕಿದು, ಇಲ್ಲಿ ಟೈಪಿಂಗ್ ಮಿಸ್ಟೇಕ್, ಬರೀ ಟೂಲ್ ಅಂತ ಹಾಕ್ಬಿಟ್ಟಿದ್ದೀನಿ. ಇದು ಟೂಲ್ ರೆಸ್ಟ್. ಈ ಟೂಲ್ ರೆಸ್ಟು ಈ ಗ್ಯಾಪ್ ಇದೆಯಲ್ಲ ಇದು ಜಾಸ್ತಿ ಆಗಿದೆ, ಟೂ ಮಚ್. ಅದನ್ನು ಜಾಸ್ತಿ ಮಾಡಿದ್ದೀನಿ. ಹಂಗನ್ಬಿಟ್ಟು ತುಂಬ ಅಂಟು ಸುಡಬಾರ್ದು. ಮಿನಿಮಮ್ ಗ್ಯಾಪು ನೋಡಿ, ಇಷ್ಟು ಗ್ಯಾಪ್ ಇಟ್ಕೋಬೇಕು, ಇಷ್ಟು ಗ್ಯಾಪು ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ರಾಂಗ್ ವಿತ್ ದಿ ಮೆಥಡ್ ಆಫ್ ಗ್ರೈಂಡಿಂಗ್ ದ ಚಿಸಲ್ ಇನ್ ದಿ ಫಿಗರ್ ಗಿವನ್. ಇದೊಂದು ಫಿಗರ್ ಕೊಟ್ಟಿದ್ದಾನೆ, ಇದ್ರಲ್ಲಿ ಏನು ರಾಂಗು ಅಂತ ಕೊಟ್ಟಿದ್ದಾನೆ. ಯಾವುದೇ ಕಾರಣಕ್ಕೂ ನೋಡಿ, ಇಲ್ಲಿ ಚಿಸಲ್ನ ತೊಗೊಂಬಂದ್ಬಿಟ್ಟು ಗ್ರೈಂಡಿಂಗ್ ವೀಲ್ ಸೈಡಲ್ಲಿ ಗ್ರೈಂಡಿಂಗ್ ಮಾಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಪಾಯಿಂಟನ್ನು ನೀವು ಈ ಸೈಡಿಂದ ಗ್ರೈಂಡಿಂಗ್ ಮಾಡಬಾರ್ದು. ಒಂದು ಸಣ್ಣ ಪಿನ್ನನ್ನು ಕೂಡ ಈ ಸೈಡಲ್ಲಿ ಗ್ರೈಂಡಿಂಗ್ ಮಾಡಬಾರ್ದು. ಇಲ್ಲೇ ಮಾಡಬೇಕು ಗ್ರೈಂಡಿಂಗು ಇಲ್ಲೇ ಮಾಡಬೇಕು. ಇಲ್ಲಿ ಎಂದೂ ಮುಟ್ಟಬಾರ್ದು ಸೈಡಲ್ಲಿ. ಅವನು ಈ ಫಿಗರಲ್ಲಿ ಏನು ಮಿಸ್ಟೇಕ್ ಇದೆ, ಏನು ತಪ್ಪು ಅಂತ ಅದನ್ನೇ ಕೇಳಿರೋದು. ನೋಡೋಣ ಆನ್ಸರು. ಶುಡ್ ನಾಟ್ ಗ್ರೈಂಡ್ ಆನ್ ದ ಸೈಡ್ ಆಫ್ ದ ಗ್ರೈಂಡಿಂಗ್ ವೀಲ್ ಸೈಡಲ್ಲಿ ಗ್ರೈಂಡಿಂಗ್ ಮಾಡಬಾರ್ದು. ಇದೇ ಮಿಸ್ಟೇಕ್ ಅವ್ನು ಮಾಡಿರೋದು. ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡಬಾರ್ದು. ಎಂಥ ಸಣ್ಣ ಮೆಟೀರಿಯಲ್ನು ಇಲ್ಲಿ ನೀವು ಟಚ್ಚೇ ಮಾಡಬಾರ್ದು, ಇಲ್ಲೇ ಮಾಡಬೇಕು ಗ್ರೈಂಡಿಂಗ್. ಯಾವುದೇ ಕಾರಣಕ್ಕೂ ಇಲ್ಲಿ ಮುಟ್ಟಬಾರ್ದು, ಓಕೆನಾ. ಇದು ನಿಮ್ಮ ಮೈಂಡಲ್ಲಿ ಇರಬೇಕು. ಯಾವಾಗಲೂ ಗ್ರೈಂಡಿಂಗ್ ಮಿಷಿನ್ ಹತ್ರ ಹೋದರೆ ಯಾವುದೇ ಕಾರಣಕ್ಕೂ ಈ ಕಡೆ ಈ ಸೈಡಲ್ಲಿ ಮುಟ್ಟಬಾರ್ದು. ಈ ಕಡೆ ಸೈಡ್ ಆಗಲಿ ಅಥವಾ ಆ ಕಡೆ ಸೈಡ್ ಆಗಲಿ, ಈ ಎದುರುಗಡೆ ಇಲ್ಲೇ ಮಾಡಬೇಕು, ಓಕೆನಾ. ನೆಕ್ಸ್ಟ್ ಕ್ವಶನ್ ಏನು ನೋಡೋಣ. ವಾಟ್ ಈಸ್ ದಿ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್. ಇಲ್ಲೊಂದು ಮಾರ್ಕ್ ಮಾಡಿಬಿಟ್ಟಿದ್ದಾನೆ ಎಕ್ಸ್ ಅಂತ. ಅದ್ರದ್ದು ಪಾರ್ಟ್ ಏನು ಅಂತ ಆವಾಗಲೇ ಇಷ್ಟೊತ್ತು ಅಂಕೆ 2-3 ಕ್ವಶನ್ನು ನೋಡಿದ್ವಿ, ಅದೇನು ಅಂತ. ಸೊ ನಮಗೆ ಗೊತ್ತು. ಸೊ 4 ಆನ್ಸರ್ ಇದೆ. ಅದರಲ್ಲಿ ಏನಿದು ಆನ್ಸರ್ ಈಸ್ ಎ, ಟೂಲ್ ರೆಸ್ಟ್. ಅದು ಟೂಲ್ ರೆಸ್ಟ್. ಆನ್ಸರ್ ಈಸ್ ಎ, ಟೂಲ್ ರೆಸ್ಟ್. ನೆಕ್ಸ್ಟ್ ಕ್ವಶನ್ ಇಲ್ಲ, ಅಷ್ಟೇ ಕ್ವಶನ್ಸ್ಗಳು.
ಥ್ಯಾಂಕ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಷ್ಟೊತ್ತು ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನೀವು ಆರೋಗ್ಯವಾಗಿರಿ ಮತ್ತು ಮಾಸ್ಕ್ ಹಾಕ್ಕೊಳ್ಳಿ, ಎಲ್ಲೂ ಹೊರಗಡೆ ಓಡಾಡಬೇಡಿ. ಮೋಸ್ಟ್ಲಿ ನೆಕ್ಸ್ಟ್ ವೀಕಿಂದ ಕಾಲೇಜು ಸ್ಟಾರ್ಟ್ ಆಗ್ಬೋದು, ಆಯಿತಾ? ಅಲ್ಲಿ ತನಕ ನೋಡೋಣ ಏನೇನು ಗೌರ್ಮೆಂಟ್ ಆರ್ಡರ್ ಬರುತ್ತೆ ಅದನ್ನು ಫಾಲೋ ಮಾಡೋಣ. ನಿಮಗೆ ಈ ವಿಡಿಯೋನ ಪೂರ್ತಿ ನೋಡಿ ಕಂಪ್ಲೀಟಾಗಿ, ಒಂದು ಸಲ ಅಲ್ಲದಿದ್ದರೆ 2 ಸಲ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ದಯವಿಟ್ಟು ನನಗೆ ಫೋನ್ ಮಾಡಿ. ಅರ್ಥ ಆಗಲಿಲ್ಲ ಅಂತಂದರೆ ಯಾವುದೇ ಟೈಮಲ್ಲಿ ನನಗೆ ಫೋನ್ ಮಾಡಿ, ಪರ್ಟಿಕ್ಯುಲರ್ ಯಾವ ಪಾಯಿಂಟಲ್ಲಿ ನಿಂಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ, ಆಯಿತಾ? ನೀವು ಸುಮ್ಮನಿದ್ರೆ ನಿಮಗೆಲ್ಲ ಅರ್ಥ ಆಗ್ಬಿಟ್ಟಿದೆ ಅಂತ ಅಲ್ಲ ಅರ್ಥ. ನಿಮಗೆ ಡೌಟ್ ಬರಬೇಕು. ಡೌಟ್ ಬಂದರೆ ನಿಮಗೆ ಸ್ವಲ್ಪ ಅರ್ಥ ಆಗ್ತಾಯಿದೆ ಅಂತ ಅರ್ಥ. ನಿಮಗೇನು ಡೌಟ್ ಬಂದಿಲ್ಲ ಅಂದರೆ ನಿಮಗೇನು ಅರ್ಥ ಆಗಿಲ್ಲ ಅಂತಲೇ ಅದರ ಅರ್ಥ, ಆಯಿತಾ? ಡೌಟ್ ಬಂದರೆ ತಕ್ಷಣ ನನ್ನ ಹತ್ರ ಫೋನ್ ಮಾಡಿ ನನಗೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ, ಆಯಿತಾ? ಇದಿಷ್ಟು ಇನ್ನೊಂದು ಸಲ ನೋಡ್ಕೊಳ್ಳಿ. ಮತ್ತು ಅದರಲ್ಲಿರುವಂಥ ಅಸೈನ್ಮೆಂಟ್ಸ್ಗೆ ಕ್ವಶನು ಮತ್ತು ಆನ್ಸರ್ ಎರಡೂ ಬರೆದು ನನಗೆ ಕಳಿಸಿ. ಒಳ್ಳೆಯದಾಗಲಿ ಅಲ್ಲಿ ತನಕ. ಓಕೆ, ಬಾಯ್.